ಅಚೀವರ್ಸ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಸರ್. ಸ್ನೇಹಿತರೆ, ಬಹುನಿರೀಕ್ಷಿತವಾಗಿ ನಾವು ಮಾಡ್ತಿರೋಂತಹ PSI ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಪಾರ್ಟ್ 7 ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರೋಂಥ ಮಾಹಿತಿಯಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ನಿಮಗೆ ಎಲ್ಲ ಪ್ರಶ್ನೋತ್ತರಗಳನ್ನು ನಿಮಗೆ ಸವಿಸ್ತಾರವಾಗಿ ಉತ್ತರವನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ PSI ಒಂದು ಫೌಂಡೇಶನ್ ಅಥವಾ ಬುನಾದಿ ಕೋರ್ಸ್ ಅಂತಲೇ ಇದನ್ನು ಆರಂಭಿಸಿರೋದ್ರಿಂದ ಭಾಳಷ್ಟು ಹೆಲ್ಪ್ ಆಗುತ್ತೆ. PSI ಮತ್ತು PC ಎಕ್ಸಾಮ್ ಬರೆಯೋರಿಗೆ ಅಥವಾ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಾದರೂ ಕೂಡ ಸೊ ತುಂಬ ಒಳ್ಳೆಯ ಕ್ವಶನ್ಸ್ಗಳನ್ನು ಹುಡುಕಿ ನಿಮಗೆ ಮಾಡಿಕೊಡ್ಲಾಗ್ತದೆ. ಓಕೆ, ನಂಬರ್ 1 ಕ್ವಶನ್ಸ್ ನೋಡೋಣ. ದಕ್ಷಿಣ ಬಸಾಲ್ಟ್ ಶಿಲೆಯು ಕೆಳಗಿನ ಯಾವ ಶಿಲಾ ವ್ಯವಸ್ಥೆಯಲ್ಲಿದೆ ಅಂತ ಕೇಳಲಾಗಿದೆ. ನಿಮಗೆ ಬಸಾಲ್ಟ್ ಶಿಲೆ ಇರ್ಬೋದು, ರೂಪಾಂತರ ಶಿಲೆ, ಅಗ್ನಿಶಿಲೆ, ಪದರು ಶಿಲೆ ಅಂತ 3 ಭಾಗ ಬರುತ್ತೆ. ಅವುಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ಏನು ಮಾಡ್ಬೋದು ಅಂದರೆ ಸೊ ಈಸಿಯಾಗಿ ನೀವು ಏನು ಮಾಡ್ಬೋದು, ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಶಿಲಾ ವ್ಯವಸ್ಥೆಯಲ್ಲಿ 3 ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಅಗ್ನಿಶಿಲೆ, ಯಾವುದು ಸೊ ಅಗ್ನಿಶಿಲೆ ಬರುತ್ತೆ. ಎರಡನೇದು ಪದರು ಶಿಲೆ, ಇಷ್ಟಾರು ನಿಮಗೆ ಗೊತ್ತಿರಬೇಕಾಗುತ್ತೆ. ಪದರು ಶಿಲೆ ಅಥವಾ ಜಲಜ ಶಿಲೆ ಅಂತ ಕರಿತೀವಿ. ಇದನ್ನೇ ಎಕ್ಸಾಮಲ್ಲಿ ತುಂಬ ಸರಿ ಕೇಳ್ತಾರೆ. 1, 2 ಒಂದೇ ಇವು. ಮತ್ತೊಂದು ರೂಪಾಂತರ ಶಿಲೆ ಅಂತ ಬರುತ್ತೆ. ಸೊ ಅಗ್ನಿಶಿಲೆ ಅತ್ಯಂತ ಗಟ್ಟಿ ಇರ್ತವೆ. ಪದರು ಶಿಲೆಯಲ್ಲಿ ನಿಮಗೆ ಕಲ್ಲಿದ್ದಲ್ಲಿ ಇರ್ಬೋದು, ಈ ಥರದ ಇಂಪಾರ್ಟೆಂಟ್ ಸುಣ್ಣದ ಕಲ್ಲಿರ್ಬೋದು, ಈ ಥರದ್ದೆಲ್ಲ ಬರುತ್ತೆ. ರೂಪಾಂತರ ಶಿಲೆಗಳನ್ನು ಬೆಳೆ ಬಾಳುವ ಶಿಲೆಗಳು ಅಂತೇಳಿ ಕರೀತಾರೆ. ಗ್ರಾನೈಟ್ ಶಿಲೆಗಳಿರ್ಬೋದು, ರೂಬಿ ಇರ್ಬೋದು, ವಜ್ರ ಇರ್ಬೋದು, ಈ ಥರದ ರೂಪಾಂತರ ಶಿಲೆ ಬರುತ್ತೆ. ಬಟ್ ಈ ನೀವು ಶಿಲಾ ವ್ಯವಸ್ಥೆ ಬಗ್ಗೆ ಒಂದು ಸ್ವಲ್ಪನಾರು ಅಧ್ಯಯನ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ಕ್ವಶನ್ಸ್ ಕೇಳಿರೋದು ಬಸಾಲ್ಟ್ ಶಿಲೆ ಬಗ್ಗೆ ಕೇಳಿದ್ದಾರೆ. ಬಸಾಲ್ಟ್ ಶಿಲೆ ಅತ್ಯಂತ ಗಟ್ಟಿಯಾದ ಶಿಲೆ ಆಗಿರುತ್ತೆ. ನೀವು ಚಿತ್ರ ನೋಡಿದರೆ ಗೊತ್ತಾಗಿರೋ ಪ್ರಾಥಮಿಕವಲ್ಲಿಂದ ಭೂಮಿಯ ಮೇಲ್ಗಡೆ ಇರೋಂಥ ಶಿಲಾಗೋಳದಲ್ಲಿಂಥ ಪ್ರಾಥಮಿಕ ಶಿಲಾ ವ್ಯವಸ್ಥೆಯಲ್ಲಿ ಕಂಡು ಬರ್ತವೆ. ಉಳಿದಿರೋಂಥ ನಿಮಗೆ ಎಕ್ಸಾಮಲ್ಲಿ ಇಲ್ಲಿ ಪುರಾಣ ಮತ್ತು ಬೇರೆ ಬೇರೆ ಕ್ವಶನ್ಸ್ಗಳನ್ನು ಕೇಳಿದ್ರೆ ಆಪ್ಷನ್ಸ್ ಕೇಳಿದ್ರೆ ನೋಡ್ಬೋದು. ಪುರಾಣ ಶಿಲೆ ವ್ಯವಸ್ಥೆ ಅಂತ ಇಲ್ಲ, ದ್ರಾವಿಡ ಶಿಲಾ ವ್ಯವಸ್ಥೆ ಅಂತ ಇಲ್ಲ, ಆರ್ಯ ಶಿಲಾ ವ್ಯವಸ್ಥೆ ಅಂತೇಳಿ ಇದನ್ನು ನಾವು ಜಾಗ್ರಫಿಯಲ್ಲಿ ಅಧ್ಯಯನ ಮಾಡಲ್ಲ. ಸೊ ಈಸಿಯಾಗಿ ಆನ್ಸರನ್ನು ಕಂಡುಹಿಡಿಬೋದು. ಪ್ರಾಥಮಿಕ ಶಿಲಾ ವ್ಯವಸ್ಥೆ ಅಂತೇಳಿ ಕರೀತಾರೆ. ಬಸಾಲ್ಟ್ ಶಿಲೆಯನ್ನು ಅಂದರೆ ಭೂಮಿಯ ಮೇಲ್ಗಡೆ ಇರೋಂಥ ಶಿಲೆಗಳನ್ನು ಬಸಾಲ್ಟ್ ಶಿಲೆಗಳು ಅಂತ ಕರಿತೀವಿ. ಅಗ್ನಿಶಿಲೆಯಲ್ಲಿ ಕಂಡುಬರೋಂಥ ಒಂದು ಪ್ರಮುಖವಾದಂಥ ಶಿಲಾ ಒಂದು ಭಾಗ ಆಗಿರುತ್ತೆ. ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಸೊ ಪಶ್ಚಿಮದಿಂದ ಪೂರ್ವಕ್ಕೆ ಭಾರತದ ಬಂಗಾಳದವರೆಗೆ ಅಂದರೆ ಬಂಗಾಳದ ಪ್ರದೇಶದ ಅನುಕ್ರಮವಾಗಿ ಗುರುತಿಸಿ ಅಂತ ಕೇಳಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಹೋಗುತ್ತೆ. ಭಾರತ ಬಂಗಾಳದವರೆಗೆ ಇರೋಂಥ ಕೆಳಗಿನ ಪ್ಲೇಸನ್ನು ಕಾಲಾನುಕ್ರಮವಾಗಿ ಬರೀರಿ ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟಾಗಿ ನಾವು ಚರ್ಚೆ ಮಾಡೋಂಥದ್ದು ವಿಷಯ ಆಗಿರುತ್ತೆ. ಸೊ ಭಾರತಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂಗೆ ಕೇಳ್ದಂಗೆ ಈ ಪಶ್ಚಿಮ ಬಂಗಾಳ ಇದೆಯಲ್ಲ, ಇಲ್ಲಿವರೆಗೂ ನೀವು ಪಶ್ಚಿಮದಿಂದ ಪೂರ್ವಕ್ಕೆ ಮಾಡ್ತಾ ಬರಬೇಕು. ಉದಾಹರಣೆಗೆ ಕೊಂಕಣ ಅಂತೇಳಿ ಕರಿತೀವಿ. ಸೊ ಕರ್ನಾಟಕದ ಉತ್ತರ ಕನ್ನಡ ಮೇಲ್ಭಾಗದ ಇರೋಂಥ ಜಿಲ್ಲೆ ಮೇಲ್ಭಾಗ ಇರೋಂಥದ್ದನ್ನ ಕೊಂಕಣ ತೀರ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ. ಸೊ ಕರ್ನಾಟಕದ ಒಟ್ಟು ಕರಾವಳಿಯನ್ನು ಕೆನರಾ ತೀರ ಅಂತ ಕರಿತೀವಿ. ನಿಮಗೆ ಇದು ಗೊತ್ತಿರಲಿ. ಕರ್ನಾಟಕದ ಕರಾವಳಿ ತೀರವನ್ನು ಏನಂತ ಕರೀತಾರೆ ಅಂದರೆ ಕೆನರಾ ತೀರ ಅಂತ ಕರೀತಾರೆ. ಈ ಭಾಗವನ್ನು ಕೆನರಾ ತೀರ ಅಂತ ಕರೀತಾರೆ. ಸೊ ಇದರ ಉತ್ತರ ಭಾಗವನ್ನು ಕೊಂಕಣ ತೀರ ಅಂತ ಕರೀತಾರೆ. ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಅದು ಇಂಪಾರ್ಟೆಂಟ್. ನಮಗೆ ಉತ್ತರ ಕನ್ನಡ ಭಾಗವನ್ನು ಕೊಂಕಣ ತೀರ ಅಂತ ಕರೆದರೆ, ದಕ್ಷಿಣ ಕನ್ನಡದ ಕೆಳಭಾಗ ಕೇರಳದವರೆಗೆ ಮಲಬಾರ್ ಅಂತ ಕರಿತೀವಿ, ಮಲಬಾರ್ ತೀರ ಅಂತ ಕರಿತೀವಿ. ಕೊಂಕಣವನ್ನು ಗೋವಾ ಮತ್ತು ಮಹಾರಾಷ್ಟ್ರವರೆಗೆ ಕೊಂಕಣ ತೀರ ಅಂತ ಕರಿತೀವಿ ಅನ್ನೋದು ನಿಮಗೆ ಗೊತ್ತಿದ್ದರೆ ಈಸಿ ಮಾಡೋದು. ಹಾಗೆ ಕೊಂಕಣ ತೀರ ಆಯಿತು, ಮಲಬಾರ್ ತೀರ ಆಯಿತು. ಕೇಳಿದ್ರಲ್ಲಿ ನಿಮಗೆ ಮಲಬಾರ್ ತೀರ, ಕೊಂಕಣ ತೀರ ಆಯಿತು. ಕಣದ ಅಂತ ಇದೆ. ಕಣದ ಅನ್ನೋದು ನಿಮ್ಮ ಮಹಾರಾಷ್ಟ್ರದಲ್ಲಿ ಬರೋಂಥ ಒಂದು ಪ್ಲೇಸ್ ಆಗಿರುತ್ತೆ, ಇಂಪಾರ್ಟೆಂಟ್ ಕಣದ. ಅಲ್ಲಿಗೆ 3 ಪ್ಲೇಸ್ ನಿಮಗೆ ಸಿಕ್ಕಂಗೆ ಆಯ್ತು ಇವಾಗ. ಸೊ 4ನೇ ಪ್ಲೇಸ್ ನೋಡಿದ್ರೆ ಉತ್ತರ ಸಿಕ್ಕರ್ ಮತ್ತು ಕೋರಮಂಡಲ ಅಂತೇಳಿ. ಕೋರಮಂಡಲ ನಿಮಗೆ ಗೊತ್ತಿದ್ದರೆ ತಮಿಳುನಾಡಿನ ಆಂಧ್ರ ಪ್ರದೇಶದವರೆಗೆ ಇರೋಂತಹ ಕರಾವಳಿ ಕೋಸ್ಟಲ್ ಏರಿಯಾನ ಏನಂತ ಕರೀತಾರೆ, ಕೋರಮಂಡಲ ಅಂತ ಕರೀತಾರೆ. ಸೊ ಇನ್ನೊಂದು ಉಳಿದಿರೋಂಥದ್ದು ಇಂಪಾರ್ಟೆಂಟ್ ಯಾವುದು, ಉತ್ತರ ಸಿಕ್ಕರ್ ಅಂತ ಇದೆ. ಉತ್ತರ ಸಿಕ್ಕರ್ ಅನ್ನೋದು ಸೊ ಬಂಗಾಳದಲ್ಲಿ ಇರೋಂಥ ಒಂದು ಪ್ಲೇಸ್ ಆಗಿರುತ್ತೆ. ಇದು ನಿಮಗೆ ಇಷ್ಟು ನೀಟಾಗಿ ನಿಮಗೆ ಹೊಂದ್ಸ್ಕೊಳಕ್ಕೆ ಬಂತಂದರೆ ಈಸಿಯಾಗಿ ಮಾಡ್ಬೋದು. ಈಗ ಕಂಡುಹಿಡಿಬೋದು, ನೀವು ಆನ್ಸರನ್ನು ಕಂಡುಹಿಡಿಬೋದು ಅನ್ಸತ್ರಿ. ಸೊ ನಂಬರ್ 1 ಕಣದ ಬರುತ್ತೆ. ಎರಡನೇದು ಕೊಂಕಣ, ಮಲಬಾರ್, ಕೋರಮಂಡಲ್ ಮತ್ತು ಉತ್ತರ ಸಿಕ್ಕರ್. ಆನ್ಸರ್ ಈಸ್ ರೈಟ್ ಬಿ ಆಗಿರುತ್ತೆ. ನಿಮ್ಮ ಆನ್ಸರ್ ಕೂಡ ಅದೇ ಆಗಿರುತ್ತೆ. ಅಂದರೆ PSI 2012 ಇರ್ಬೋದು. ಮತ್ತು SDA ಎಕ್ಸಾಮಲ್ಲಿ ಕೂಡ ಈ ಥರದ್ದು ಒಂದು ಕ್ವಶನ್ಸ್ ಕೇಳ್ತಿರ್ತಾರೆ ಎಕ್ಸಾಮಲ್ಲಿ. ಸೊ ಮ್ಯಾಪ್ ಮೂಲಕ ನೀವು ನೋಡೋದಾದ್ರು ಮಾಡ್ಬೋದು, ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಒಂದು ಮಹಾರಾಷ್ಟ್ರದಲ್ಲಿ ಕಣದ ಬರುತ್ತೆ, ಇಂಪಾರ್ಟೆಂಟ್ ಕಣದ. ಸೊ ಕರ್ನಾಟಕದ ಉತ್ತರ ಭಾಗವನ್ನು ಏನಂತ ಕರಿತೀವಿ, ಇಲ್ಲಿವರೆಗೂ ಕೊಂಕಣ ತೀರ ಅಂತ ಕರಿತೀವಿ. ಕೆಳಭಾಗವನ್ನು ಮಲಬಾರ್ ತೀರ ಅಂತ ಕರಿತೀವಿ. ಇದನ್ನು ಕೋರಮಂಗಲ ಮತ್ತು ಉತ್ತರ ಸಿಕ್ಕರ್ ಇರೋಂಥ ಪ್ಲೇಸ್ ಇದಾಗಿರುತ್ತೆ. ಸೊ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ನಾವು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇದನ್ನು ನೋಟ್ ಮಾಡಿಕೊಂಡ್ರೆ ಈ ಥರದ ಕ್ವಶನ್ಸ್ 1 or 2 ಕ್ವಶನ್ಸ್ ಬಂದೇ ಬರುತ್ತೆ. 3ನೇ ಕ್ವಶನ್ಸ್. ಸೊ ಈ ಕೆಳಗಿನ ಚಿನ್ನದ ನಾರು ಅಥವಾ ಗೋಲ್ಡನ್ ಫೈಬರ್ ಎಂದು ಪ್ರಸಿದ್ಧಿಯಾಗಿರೋಂಥ ಪ್ಲೇಸ್ ಅಥವಾ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸೊ ಗೋಲ್ಡನ್ ಫೈಬರ್ ಅಥವಾ ಚಿನ್ನದ ನಾರು ಎಂದು ಯಾವುದನ್ನು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. 2018ರ PSIಯಲ್ಲಿ ಕೇಳಿರೋಂಥದ್ದು. ಸೊ ಫಿಂಗರ್ ಪ್ರಿಂಟ್ ಬ್ಯೂರೋ ಸಂಬಂಧಪಟ್ಟಿರೋಂಥ ಎಕ್ಸಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ನಂಬರ್ 1 ಇಲ್ಲಿ ಚಿನ್ನದ ನಾರು ಅಂದ ತಕ್ಷಣ ಸಾಮಾನ್ಯವಾಗಿ
ಎರಡು ಥರ ಬರುತ್ತೆ. ಹತ್ತಿಯ ನೂಲಿರ್ಬೋದು, ಹತ್ತಿಯಲ್ಲಿ ಕೂಡ ನೂಲಿದೆ ಇಂಪಾರ್ಟೆಂಟ್. ಸೆಣಬದಲ್ಲಿ ಕೂಡ ನೂಲಿದೆ, ನಾರಿದೆ. ಉಣ್ಣೆಯಲ್ಲಿ ಕೂಡ ನಿಮಗೆ ನಾರಿನ ಪದಾರ್ಥ ಬರುತ್ತೆ, ರೇಷ್ಮೆ ಬರುತ್ತೆ. ಹಾಗೆ ಚಿನ್ನದ ನಾರು ಅಂದ ತಕ್ಷಣ ಆಲ್ಮೋಸ್ಟ್ ನಿಮ್ಮ ಆನ್ಸರ್ 50-50 ಇರೋಂಥದ್ದು ಹತ್ತಿ, ರೇಷ್ಮೆ ಮತ್ತು ಸೆಣಬು ನಾರು 3 ಆನ್ಸರಲ್ಲಿ ನಿಮಗೆ ಹೊಯ್ದಾಡ್ತಾ ಇರ್ತದೆ. ಆಲ್ಮೋಸ್ಟ್ ಕಮಿಟ್ ಆಗೋಂಥದ್ದು ರೇಷ್ಮೆಗೆ ಅಂತೇಳಿ ಕರಿತೀವಿ, ಇನ್ನೊಂದು ಕರಿತೀವಿ, ಆದರೆ ಆನ್ಸರ್ ಅದಾಗಿರಲ್ಲ. ಸೊ ಹಂಗಾಗಿ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ. ಚಿನ್ನದ ನಾರು ಅಂತ ನೀವು ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮಗೆ ಕರ್ನಾಟಕದಾದ್ಯಂತ ಇದನ್ನು ಪುಂಡಿ ನಾರು ಅಂತ ಕರಿತೀವಿ. ಸೊ ಬೇರೆ ಕಡೆ ಸೆಣಬು ಅಂತೇಳಿ ಯುದ್ಧದಲ್ಲಿ ಬೆಳೀತಾರೆ. ಸೊ ನಿಮಗೆ ಉತ್ತರ ಭಾರತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಸೆಣಬನ್ನು ಹೆಚ್ಚಾಗಿ ಬೆಳೀತಾರೆ ಭಾರತದಲ್ಲಿ. ಸೊ ಇಡೀ ವಿಶ್ವದಲ್ಲಿ ನಿಮಗೆ ಬಾಂಗ್ಲಾದೇಶ ಅತಿ ಹೆಚ್ಚು ಸೆಣಬನ್ನು ಬೆಳೆಯುತ್ತೆ. ಹಾಗಾಗಿ ಸೆಣಬು ಸಂಶೋಧನಾ ಕೇಂದ್ರ ಬಿಹಾರದಲ್ಲಿದೆ, ಪಾಟ್ನಾದಲ್ಲಿ. ನಿಮಗೆ ಇದನ್ನು ನೆನಪಿರಲಿ. ಇವು 3 ಕ್ವಶನ್ಸ್ಗೆ ನಿಮ್ಮ ಆನ್ಸರ್ ಬಂದಿದ್ದರೆ ಈಸಿ ಆನ್ಸರ್ ಮಾಡ್ಬೋದು. ಉದಾಹರಣೆಗೆ ಚಿನ್ನದ ನಾರು ಅಂತ ಯಾವ್ದು ಕರೀತಾರೆ ಅಂದರೆ ಸೆಣಬು ನಾರನ್ನು ಕರೀತಾರೆ, ಒಂದು ನಿಮಗೆ ಆನ್ಸರು. ಎರಡನೇದು ಸೆಣಬು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾರೆ. ಸೆಣಬು ಸಂಶೋಧನಾ ಕೇಂದ್ರ ಇರೋದು ಪಾಟ್ನಾದಲ್ಲಿದೆ, ಅದೊಂದು ಆನ್ಸರ್ ಇಟ್ಕೊಳ್ಳಿ, ಬಿಹಾರದಲ್ಲಿ. ನೆಕ್ಸ್ಟ್ ಅತಿ ಹೆಚ್ಚು ಸೆಣಬನ್ನು ಬೆಳೆಯುವಂಥ ನಾಡು ಯಾವುದು ಅಂತಂದರೆ ಪಶ್ಚಿಮ ಬಂಗಾಳ, ಭಾರತದಲ್ಲಿ. ವಿಶ್ವದಲ್ಲಿ ಕೇಳಿದರೆ ನೀವು ಬಾಂಗ್ಲಾದೇಶ ಬರೀರಿ, ಬಾಂಗ್ಲಾದೇಶ್. ಓಕೆ, ಇಷ್ಟು ನೆನ್ಪಿಟ್ಕೊಂಡಿದ್ರೆ ಸೊ ಯು ಗೆಟ್ 1 ಮಾರ್ಕ್ಸ್ ಇದ್ದೇ ಇರುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಂಥ ಸಂದರ್ಭ ಬರುತ್ತೆ. ಓಕೆ, ನೋಡೋಣ. ಓಕೆ, ನಿಮ್ಮ ಆನ್ಸರ್ ಸೆಣಬು ನಾರಾಗಿತ್ತು. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದೊಡ್ಡಬಳ್ಳಾಪುರ ಕೆಳಗಿನ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಅಂತ ಕೇಳಿದಾರೆ ಕ್ವಶನ್ಸ್. ನೋಡಿ, ದೊಡ್ಡಬಳ್ಳಾಪುರ ಸಂಬಂಧಪಟ್ಟಂಗೆ ರಸಗೊಬ್ಬರ, ರೇಷ್ಮೆ, ಸಕ್ಕರೆ, ಪ್ಲಾಸ್ಟಿಕ್ ಅಂತ ಇದೆ. ಸೊ ಕೊಟ್ಟಿರೋ ಚಿತ್ರ ಅಲ್ಲಿ ಎಕ್ಸಾಮಲ್ಲಿ ನಿಮಗೆ ಚಿತ್ರ ಕೊಟ್ಟಿರಲ್ಲ, ಆದರೆ ನೀವು ಗಮನಿಸಲಿ ಅಂತ ಕ್ಲೂ ಕೊಡೋದಕ್ಕೆ ಕೊಟ್ಟಿರೋದು. ಸೊ ಇದು ನಿಮ್ಮ ಚಿತ್ರ ನಿಮ್ಗೆ ನೆನಪಿದ್ರೆ ಈಸಿ ಹಿಡಿಬೋದು. ದೊಡ್ಡಬಳ್ಳಾಪುರ, ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಇವೆಲ್ಲ ವೆರಿ ಇಂಪಾರ್ಟೆಂಟ್. ರೇಷ್ಮೆಯನ್ನು ಹೆಚ್ಚಾಗಿ ಉತ್ಪಾದನೆ ಮಾಡೋಂಥ ಒಂದು ಪ್ಲೇಸ್ ಆಗಿರ್ತವೆ. ಸೊ ಆ ಲೆಕ್ಕದಲ್ಲಿ ನೀವು ಆನ್ಸರನ್ನು ಮಾಡ್ಬೋದು. ರೇಷ್ಮೆ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ ಯಾವುದು? ದೊಡ್ಡಬಳ್ಳಾಪುರ. ನೆನ್ಪಿಟ್ಕೊಳ್ಳಿ, ರಾಮನಗರ ನಂತರ ದೊಡ್ಡಬಳ್ಳಾಪುರನೇ ರೇಷ್ಮೆನ ಅತ್ಯಂತ ಹೆಚ್ಚು ಪ್ರಾಡಕ್ಟ್ ಮಾಡೋಂಥದ್ದಾಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ಮಣ್ಣಿನ ಸವಕಳಿಯಲ್ಲಿ ಕೆಳಕಂಡ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ. ಮಣ್ಣಿನ ಸವಕಳಿಯಲ್ಲಿ ಕೆಳಕಂಡ ಬಗೆಯ ಪ್ರಕಾರಗಳು ಯಾವುವು ಅಂತ ಕೇಳಿದ್ದಾರೆ. ರೀಲ್, ಗಲ್ಲಿ, ಸೀಟ್ ಅಂತೇಳಿ 3 ಬಗೆಯ ಸವಕಳಿಯನ್ನು ಇಲ್ಲಿ ಹೆಸರಿಸಲಾಗಿದೆ. ಮೇಲಿನ ಎಲ್ಲವೂ ಅಂತ 4ನೇ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್, ಮಣ್ಣು ಯಾವ ಥರ ಸವೆಯುತ್ತೆ ಅನ್ನೋದು ನಿಮಗೆ ತಲೆಯಲ್ಲಿರಬೇಕು. ಒಂದು ಅತಿಯಾದ ಮಳೆಯಿಂದ ಅಥವಾ ನದಿಯ ಕೊರೆತದಿಂದ, ನೀರಿನ ಹರಿವಿಕೆಯಿಂದ, ಮತ್ತು ಅತಿಯಾದ ಬೇಸಾಯ ಮಾಡೋದರಿಂದ, ಗಣಿಗಾರಿಕೆ ಮಾಡೋದ್ರಿಂದ ಇರ್ಬೋದು, ಅಥವಾ ಅತಿಯಾದ ವಾಹನಗಳ ಸಾಗಾಟದಿರ್ಬೋದು, ಗಾಳಿಯ ಸವೆತದಿಂದ ಇರ್ಬೋದು. ಈ ಥರ ಬೇರೆ ಬೇರೆ ವಿಧದಲ್ಲಿ ಆಗುತ್ತೆ. ಇಲ್ಲಿ ಮೇಲೆ ಇರೋಂಥ 3 ವಿಧಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಸೊ ಇಲ್ಲಿ ಮಣ್ಣಿನ ಸವೆತದಲ್ಲಿ ರೀಲ್, ಗಲ್ಲಿ ಮತ್ತು ಸೀಟ್ 3 ಬಗೆಯ ಸವೆತಗಳು ಆಗ್ತವೆ. ಹಾಗಾಗಿ ಮೇಲಿನ ಎಲ್ಲ ಆನ್ಸರ್ಗಳು ರೈಟ್ ಆಗಿರುತ್ತೆ. ಮಣ್ಣಿನ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಮಣ್ಣಿನ ವಿಧಗಳು ಯಾವುವು, ಮಣ್ಣು ಸಂಶೋಧನಾ ಕೇಂದ್ರ ಇದೇನಿದೆ, ಮಣ್ಣು ಸ್ಟಡಿ ಮಾಡೋದಕ್ಕೆ ಏನಂತ ಕರೀತಾರೆ, ಮತ್ತು ಮಣ್ಣಿನ ಬಗ್ಗೆ ಸಾಕಷ್ಟು ಯಾವ ಭಾರತದಲ್ಲಿ ಯಾವ ಭಾಗದಲ್ಲಿ ಯಾವ ಥರದ ಮಣ್ಣಿದೆ ಅನ್ನೋದು ನಿಮಗೆ ಗೊತ್ತಿದ್ದರೆ ಎಕ್ಸಾಮಲ್ಲಿ PSI PC ಈಸಿ ಎಕ್ಸಾಮ್ ಆಗುತ್ತೆ. ಸೊ 6ನೇ ಪ್ರಶ್ನೆ ಹೇಳುತ್ತೆ, ಹೊಂದಿಸಿ ಬರೀರಿ ಅಂತ ಹೇಳುತ್ತೆ. ದಕ್ಷಿಣ ಪಶ್ಚಿಮ ರೈಲ್ವೆ, ಉತ್ತರ ರೈಲ್ವೆ ಹಾಗೂ ಕೇಂದ್ರ ರೈಲ್ವೆ ಮತ್ತು ದಕ್ಷಿಣ ಕೇಂದ್ರ ರೈಲ್ವೆ ಅಂತ ಇದೆ. ಈ ಕಡೆ ಡೆಲ್ಲಿ, ಮುಂಬೈ, ಹುಬ್ಬಳ್ಳಿ, ಸಿಕಂದ್ರಾಬಾದ್ ಅಂತೇಳಿ ಗುರುತಿಸ್ತಾರೆ. ಸೊ ರೈಲ್ವೆ ಜೋನಿಗೆ ಸಂಬಂಧಪಟ್ಟಿರೋ ಒಂದು ಮ್ಯಾಪನ್ನು ಕೊಟ್ಟಿದ್ದೀನಿ. ಈ ಮ್ಯಾಪನ್ನು ನೋಟ್ ಮಾಡ್ಕೊಂಡು ಹೆಸರು ಬರ್ಕೊಡ್ರಿ. ಈಗ ಇಂಪಾರ್ಟೆಂಟ್, ದಕ್ಷಿಣ ಪಶ್ಚಿಮ ರೈಲ್ವೆ ಅಥವಾ ನೈಋತ್ಯ ರೈಲ್ವೆ ಅಂತ ಹೇಳಿ ಇದನ್ನು ನೋಟ್ ಮಾಡ್ಕೊಳ್ಳಿ. ನೈಋತ್ಯ ರೈಲ್ವೆ ಅಂದ ತಕ್ಷಣ ನೀವು ಈಸಿ ಆನ್ಸರ್ ಮಾಡ್ತೀರಾ, ಯಾವುದನ್ನು ಹುಬ್ಬಳ್ಳಿ ಆನ್ಸರ್ ಮಾಡ್ತೀರಾ. ಉತ್ತರ ರೈಲ್ವೆ ವಲಯ ಅಂತಂದರೆ ಡಿಲ್ಲಿ ಆನ್ಸರ್ ಮಾಡ್ತೀರಾ. ಕೇಂದ್ರ ವಲಯ ಸಾಮಾನ್ಯವಾಗಿ ಭಾರತ ಕೇಂದ್ರ ವಲಯ ಮುಂಬೈಯಲ್ಲಿದೆ. ಇನ್ನೊಂದು ದಕ್ಷಿಣ ಕೇಂದ್ರೀಯ ವಲಯ ಸಿಕಂದರಾಬಾದ್, ಅದು ಕೂಡ ಮಹಾರಾಷ್ಟ್ರದ ಹತ್ತಿರ ಸಿಕಂದರಾಬಾದಲ್ಲಿದೆ. ಸೊ ಭಾರತದಲ್ಲಿ ಒಟ್ಟು ಎಷ್ಟು ಇದ್ದಾವೆ ಅಂದರೆ 18 ಇದ್ದಾವೆ. 18ನೇ ಜೋನ್ ಯಾವುದು ಅಂತಂದರೆ ಸೌತ್ರಿನ್ ಕೋಸ್ಟಲ್ ರೈಲ್ವೆ ವಲಯ ಅಂತೇಳಿ ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ. 18ನೇ ವಲಯ ಯಾವುದು ಭಾರತದಲ್ಲಿ ಅಂತ ಕೇಳ್ತಾರೆ. ಭಾರತದಲ್ಲಿ 18ನೇ ವಲಯ ಯಾವುದಾಗಿದೆ ಅಂದರೆ ಸೊ ದಕ್ಷಿಣ ಕೋಸ್ಟಲ್ ಅಂತೇಳಿ, ಯಾವುದು ಸೌತ್ರಿನ್ ಕೋಸ್ಟಲ್ ಏರಿಯಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಕರಾವಳಿ. 17 ನಿಮಗೆ ಮೆಟ್ರೋ ಬರುತ್ತೆ, ಕೋಲ್ಕತ್ತಾ ಮೆಟ್ರೋ ವಲಯ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ 18ನೇದು. ಸೊ 17ನೇದು. ಸೊ ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಇದು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಓಕೆ ನೋಡೋಣ. ಹೆಡ್ ಕ್ವಾರ್ಟರ್ ಸಾಮಾನ್ಯವಾಗಿ ನಿಮಗೆ ವಿಶಾಖಪಟ್ಟಣಂ, ನೀವು ನೆನ್ಪಿಟ್ಕೊಳ್ಳಿ ಎಲ್ಲಿ ಬರುತ್ತೆ. 18ನೇ ರೈಲ್ವೆ ಸೌತ್ರಿನ್ ಕೋಸ್ಟಲ್ ಏರಿಯಾ ಎಲ್ಲಿ ಬರುತ್ತೆ ಅಂದರೆ ವಿಶಾಖಪಟ್ಟಣ. ಇದು ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಎಕ್ಸಾಮ್ ಆಯಿತಾ ನಿಮಗೆ. PSI ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್. PC ಮತ್ತು PSI ಬರೆಯೋರು ನೋಡ್ಕೊಡ್ರಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸೊ ಈ ಪ್ರಶ್ನೆಗೆ ಆನ್ಸರ್ ಇದು ಬಿಟ್ಟಿರೋದು. ಸೊ ನೀವು ಕರೆಕ್ಟ್ ಇದೆಯಾ ಇಲ್ಲ ಅನ್ನೋದು ಆನ್ಸರ್ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಪಶ್ಚಿಮ ರೈಲ್ವೆ ವಲಯ ಹುಬ್ಬಳ್ಳಿ ಅಂತ ಇದೆ ಅಂತ ನೈಋತ್ಯ ವಲಯ ಮಾಡಿಕೊಡ್ರಿ. ಸೊ 2ನೇದು ದಿಲ್ಲಿ ಸರಿ ಇದೆ. 3ನೇದು ಕೇಂದ್ರೀಯ ರೈಲ್ವೆ ವಲಯ ಮುಂಬೈ ಸರಿ ಇದೆ. 4ನೇದು ಸಿಕಂದರಾಬಾದ್ ಸರಿ ಇದೆ ಆನ್ಸರ್. ಓಕೆ, ನಿಮ್ಮ ಆನ್ಸರ್ ಕೂಡ ರೈಟ್ ಇದೆ. ಹಾಗೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಅಲಕಾನಂದ ಮತ್ತು ಭಗೀರಥ ಸಂಗಮ
ಅಂದರೆ ನದಿಗಳು ಸೇರುವಂಥ ಪ್ಲೇಸನ್ನು ಸಂಗಮ ಅಂತ, ಎರಡು ನದಿಗಳು ಸೇರಿದರೆ ಅದನ್ನು ಸಂಗಮ ಅಂತ ಕರೀತಾರೆ. ಇಲ್ಲಿ ಕೇಳಿದರೆ ಅಲಕಾನಂದ ಮತ್ತು ಭಗೀರಥಿ ನದಿ ಸೇರುವಂಥ ಸಂಗಮವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಕ್ವಶನ್ಸ್. ಇಂಪಾರ್ಟೆಂಟ್. ಅಲಕಾನಂದ ಮತ್ತು ಭಗೀರಥಿ ಸೇರುವಂಥ ನದಿಗಳು. ಸಾಮಾನ್ಯವಾಗಿ ಇವೆಲ್ಲ ನದಿಗಳು ಸಂಗಮವಾಗೋದು ಆಲ್ಮೋಸ್ಟ್ ಅಲಕಾನಂದ ಬರೋಂಥದ್ದು, ಭಗೀರಥಿ ಬರೋಂಥದ್ದು ಉತ್ತರಾಖಂಡ್ ನೆನ್ಪಿಟ್ಕೋಬೇಕಾಗುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರೋಂಥ ಒಂದು ಪ್ಲೇಸ್ ಆಗಿರ್ತದೆ. ವಿಷ್ಣುಪ್ರಯಾಗ್, ರುದ್ರಪ್ರಯಾಗ್, ದೇವಪ್ರಯಾಗ್ ಮತ್ತು ಕರ್ಣಪ್ರಯಾಗ್ ಅಂತ ಹೇಳಿದ್ರೆ ಇವಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಲಕಾನಂದ ನದಿನೇ ಎಲ್ಲ ಒಂದು ಪ್ರಯಾಗಗಳನ್ನು ನಿರ್ಮಾಣ ಮಾಡುತ್ತೀವಿ, 4 ಪ್ರಯಾಗಗಳನ್ನು. ಹಾಗಾಗಿ ಹೆಸರನ್ನು ನೆನ್ಪಿಟ್ಕೊಂಡು ಎಲ್ಲ ನದಿಗಳದ್ದು ನೋಟ್ ಮಾಡಿಕೊಂಡ್ರೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನಾನೇ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ನೋಡೋಣ. ಓಕೆ, ಸೊ ಇವಾಗ ಆನ್ಸರನ್ನು ನೋಟ್ ಮಾಡ್ಕೋವಂತ ಬರ್ರಿ. ಓಕೆ, ಇಂಪಾರ್ಟೆಂಟ್ ಆನ್ಸರನ್ನು ನೋಟ್ ಮಾಡ್ತಾ ಬರ್ರಿ. ಓಕೆ, ಒಂದೇದು ಈ ಕೊಟ್ಟಿರೋ ಆನ್ಸರಲ್ಲಿ ಅಲಕಾನಂದ ಮತ್ತು ಭಗೀರಥ ನದಿ ದೇವಪ್ರಯಾಗ್ ಅಂತ ಬರ್ಕೊಳ್ಳಿ. ಅಲಕಾನಂದ ಮತ್ತು ಭಗೀರಥಿ ಯಾವುದಾಗಿರುತ್ತೆ? ದೇವಪ್ರಯಾಗ್ ಆಗಿರುತ್ತೆ. ನೆಕ್ಸ್ಟು ನಿಮಗೆ ಯಾವುದು ಕೇಳಿದಾನೆ? ಸೊ ವಿಷ್ಣುಪ್ರಯಾಗ್ ಎಲ್ಲಿ ಅಂತ ಹೇಳಿ ಕೇಳಿದರೆ ವಿಷ್ಣುಪ್ರಯಾಗ್ ಬರ್ಕೊಡ್ರಿ. ಸೊ ಅಲಕಾನಂದ ಮತ್ತು ಸೊ ಧೌಲಿಗಂಗಾ ಅಂತೇಳಿ, ವೆರಿ ಇಂಪಾರ್ಟೆಂಟ್. ಧೌಲಿಗಂಗಾ ಅನ್ನೋದನ್ನು ಬರ್ಕೊಳ್ಳಿ. ವಿಷ್ಣು ಪ್ರಯಾಗ ಯಾವುದನ್ನು ನಿರ್ಮಿಸಿದ್ರೆ ಅಲಕಾನಂದ ಮತ್ತು ಧೌಲಿಗಂಗಾ ಅಂಥೇಳಿ. ಸೊ ರುದ್ರಪ್ರಯಾಗ್, ಸೊ ನೆಕ್ಸ್ಟ್ 3ನೇದು ರುದ್ರಪ್ರಯಾಗ್, ಇದು ಕೂಡ ಉತ್ತರಾಖಂಡ್ ರಾಜ್ಯದಲ್ಲಿ ಬರೋಂಥದ್ದು. ಅಲಕಾನಂದ ಮತ್ತು ಮಂದಾಕಿನಿ ನದಿ, ವೆರಿ ಇಂಪಾರ್ಟೆಂಟ್. ಅಲಕಾನಂದ ಮತ್ತು ಮಂದಾಕಿನಿ ನದಿಯನ್ನು ನೋಟ್ ಮಾಡ್ಕೊಳ್ಳಿ, ಪ್ರಯಾಗ್ ಆಗಿರೋಂಥದ್ದು. ನೆಕ್ಸ್ಟ್ ಕರ್ಣಪ್ರಯಾಗ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್. ಚಮೋಲಿ ಡಿಸ್ಟಿಕಲ್ಲಿ ಕಂಡು ಬರುತ್ತೆ. ಇದು ಕೂಡ ಉತ್ತರಾಖಂಡ್ ಇದರಲ್ಲಿ ಬರೋಂಥ ರಾಜ್ಯದಲ್ಲಿ ಬರೋಂಥದ್ದು, ಉತ್ತರಾಖಂಡ್ ರಾಜ್ಯದಲ್ಲಿ ಬರೋಂಥದ್ದು. ಅಲಕಾನಂದ ಮತ್ತು ಸೊ ಪಿಂಡಾರ್ ನದಿ ಅಂತೇಳಿ ಬರುತ್ತೆ. ಪಿಂಡಾರ್ ನದಿ ನೆನ್ಪಿಟ್ಕೊಳ್ಳಿ. ಪಿಂಡಾರ್ ರಿವರ್ ಮತ್ತು ಅಲಕಾನಂದ ಇಷ್ಟನ್ನು ನೀವು ನೆನ್ಪಿಟ್ಕೊಂಡಿದ್ದೆ ಆಗಿದ್ರೆ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಬರೀಬೋದು. ಎಲ್ಲ ಕೂಡ ನಿಮಗೆ ಉತ್ತರಾಖಂಡ್ ರಾಜ್ಯದಲ್ಲೇ ಬರುತ್ತವೆ. ವಿಷ್ಣುಪ್ರಯಾಗ್, ರುದ್ರಪ್ರಯಾಗ್, ದೇವಪ್ರಯಾಗ್ ಮತ್ತು ಕರ್ಣಪ್ರಯಾಗ್ ಉತ್ತರಾಖಂಡ ರಾಜ್ಯದಲ್ಲೇ ಬರ್ತವೆ. ಮತ್ತು ಒಂದು ನದಿ ಫಿಕ್ಸ್ ಇರುತ್ತೆ ಯಾವಾಗಲೂ. ಇವು 4 ನದಿಗೂ ಒಂದು ನದಿ ಯಾವುದಂದ್ರೆ ಅಲಕಾನಂದ ನದಿ. ಸೊ ಅಲಕಾನಂದ ಪ್ಲಸ್ ನೀವು ಎಕ್ಸಾಮಲ್ಲಿ ನೋಟ್ ಮಾಡಿ ಒಂದು ಕೋಡಲ್ಲಿ ನೆನ್ಪಿಟ್ಕೊಳ್ಳೋದು ಅಲಕಾನಂದ ಪ್ಲಸ್ ನಿಮಗೆ ಧೌಲಿಗಂಗಾ. ಸೊ ಧೌಲಿಗಂಗಾ ಏನಾಗಿರುತ್ತೆ? = ವಿಷ್ಣುಪ್ರಯಾಗ್. ಸೊ ಅಲಕಾನಂದ ಪ್ಲಸ್ ಮಂದಾಕಿನಿ ನದಿ = ರುದ್ರಪ್ರಯಾಗ. ಅಲಕಾನಂದ ಪ್ಲಸ್ ನಿಮಗೆ ಪಿಂಡಾರ ನದಿ = ನಿಮಗೆ ಏನಾಗಿರುತ್ತೆ? ಕರ್ಣಪ್ರಯೋಗ ಆಗಿರುತ್ತೆ. ಸೊ ಅಲಕಾನಂದ ಮತ್ತು ಭಗೀರಥಿ = ದೇವಪ್ರಯೋಗ. ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಕೋಡನ್ನು ಮಾಡ್ಕೋಬೋದು. ಈ ಆನ್ಸರ್ ನಿಮಗೆ ಪ್ರತಿ ಸರಿನೂ ಒಂದಲ್ಲ ಒಂದು ಪ್ರಯೋಗ ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಭಾರತದಲ್ಲಿ ಹೆಚ್ಚಿನ ಏಲಕ್ಕಿ ಇಲ್ಲಿ ಬೆಳೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಏಲಕ್ಕಿಯ ನಾಡುಗಳು ಅಂತೇಳಿ ಕರೀತಾರೆ. ಸೊ ನಿಮಗೆ ಕಾರ್ಡಮಮ್ ಬೆಟ್ಟಗಳು ಅಂತೇಳಿ ಹೆಸರು. ಕಾರ್ಡಮಮ್ ಇಂಗ್ಲೀಷಲ್ಲಿ ನಿಮಗೆ ಕಾರ್ಡಮಮ್ ಬೆಟ್ಟಗಳು ಅಂತ ಕೇಳಿರಲ್ವಾ? ಸೊ ವೆರಿ ಇಂಪಾರ್ಟೆಂಟ್. ಯಾವುದು? ಕಾರ್ಡಮಮ್ ಬೆಟ್ಟಗಳು ಅಂತೇಳಿ ಕರಿತೀವಿ. ಕಾರ್ಡಮಮ್ ಅಂತಂದರೆ ಏಲಕ್ಕಿ ಅಂತೇಳಿ ನಾವು ಕನ್ನಡದಲ್ಲಿ. ಸೊ ಇಂಗ್ಲೀಷಲ್ಲಿ ಕಾರ್ಡಮಮ್ ಅಂತ ಕರೀತಾರೆ. ಕಾರ್ಡಮಮ್ ಬೆಟ್ಟಗಳು ಎಲ್ಲಿದ್ದಾವೆ ಹೇಳಿ? ಕೇರಳ ಇದೆ ಅಲ್ವಾ? ಕೇರಳದಲ್ಲಿ ಅತ್ಯಂತ ಒಂದು ದಕ್ಷಿಣ ತುದಿಯಲ್ಲಿರೋಂಥ ಎತ್ತರವಾದ ಬೆಟ್ಟ ಅಂತ ಕರಿತೀವಿ. ಪಶ್ಚಿಮ ಘಟ್ಟದಲ್ಲಿ ಕೊನೆಯ ಬೆಟ್ಟ ಆಗಿರುತ್ತೆ ಇದು. ಕಾರ್ಡಮಮ್ ಬೆಟ್ಟ ಏಲಕ್ಕಿಗೆ ತುಂಬ ಹೆಸರುವಾಸಿಯಾಗಿರುತ್ತೆ. ಹಾಗಾಗಿ ಕೇರಳ ಆನ್ಸರನ್ನು ಬರಿಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ, ಅಥವಾ ಆನ್ಸರ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಕೇರಳ ಈಸ್ ವೆರಿ ಇಂಪಾರ್ಟೆಂಟ್. ಕೇರಳ ಸಂಬಾರು ಪದಾರ್ಥ ಈ ಥರ ಏಲಕ್ಕಿ ಅಥವಾ ಈ ಥರದ್ದು ಬೆಳೆಯುವಂಥದ್ದು 70% ಬೆಳೆದ್ರೆ, ಕರ್ನಾಟಕ ಸೆಕೆಂಡ್ 20%, ತಮಿಳುನಾಡು 10% ನಿಮಗೆ ಇಂಪಾರ್ಟೆಂಟ್. ಸೊ ಕಾರ್ಡಮಮ್ ಬೆಟ್ಟಗಳು ಅಥವಾ ನಿಮಗೆ ಹೆಚ್ಚು ಏಲಕ್ಕಿ ಅಥವಾ ಸಂಬಾರು ಪದಾರ್ಥ ಬೆಳೆಯುವಂಥದ್ದು ಇಡುಕಿ ಡಿಸ್ಟಿಕ್, ಕೇರಳ ಇಡುಕಿ ಡಿಸ್ಟಿಕ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಆಪ್ಷನ್ಸಲ್ಲಿ ಇಡುಕಿ ಅಂತ ಕೊಟ್ಟಿದ್ರಲ್ಲ, ಅದಕ್ಕಲ್ಲಿ ನೋಟ್ ಹಾಕಿದ್ದೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಮುಂದಿನ ಪ್ರಶ್ನೆ, ಪಿಂಕ್ ಸಿಟಿ ಎಂದು ಕರೆಯಲ್ಪಡುವಂಥ ಭಾರತ ನಗರ ಯಾವುದು ಅಂತ ಕೇಳಿದ್ದಾರೆ. ಪಿಂಕ್ ಸಿಟಿ ಅಂತೇಳಿ. ಪಿಂಕ್ ಅಂದರೆ ನಿಮ್ಗೆ ಗೊತ್ತು, ಪಿಂಕ್ ಆರ್ ರೆಡ್. ಎಕ್ಸಾಮಲ್ಲಿ ನಿಮಗೆ ರೆಡ್ ಸಿಟಿ ಅಂತ ಕೇಳ್ಬೋದು ಅಥವಾ ಪಿಂಕ್ ಸಿಟಿ ಅಂತಂದ್ರೆ ಕೇಳ್ಬೋದು. ಎರಡೂ ಕೂಡ ಒಂದೇ. ನಿಮಗೆ ರೆಡ್ ಸಿಟಿ ಅಂತ ಕೇಳಿದರೂ ಒಂದೇ ಆಗಿರುತ್ತೆ, ಅಥವಾ ಪಿಂಕ್ ಸಿಟಿ ಅಂತ ಕೇಳಿದರೂ ಒಂದೇ ಆಗಿರುತ್ತೆ. ಇದು ಎರಡೂ ಕೂಡ ಒಂದೇ ನಿಮಗೆ ಎಕ್ಸಾಮಲ್ಲಿ. ಯಾಕೆ ಅಂತೇಳಿ, ಸೊ ಎಕ್ಸಾಮಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ನೋಡಿ, 1976 ಸೊ ರಾಣಿ ವಿಕ್ಟೋರಿಯಾ ಪ್ರತಿಯಾದಂಥ ಪ್ರಿನ್ಸ್ ಆಲ್ಬರ್ಟ್ ಭಾರತಕ್ಕೆ ಭೇಟಿ ನೀಡ್ತಾನೆ. ಈ ಸಂದರ್ಭದಲ್ಲಿ ಈ ನಗರವನ್ನು ಪೂರ್ತಿಯಾಗಿ ಗುಲಾಬಿ ಬಣ್ಣದಿಂದ ಈ ನಗರದ ಎಲ್ಲ ಒಂದು ಕಟ್ಟಡವನ್ನು ಪ್ರಿಂಟ್ ಮಾಡಲಾಗ್ತದೆ. ಹಾಗಾಗಿ ಇದನ್ನು ಪಿಂಕ್ ಸಿಟಿ ಅಥವಾ ರೆಡ್ ಸಿಟಿ ಅಂತೇಳಿ ಕರೆಯಲಾಗ್ತದೆ ಆವಾಗಿನಿಂದ. 1876 ನೆನ್ಪಿಟ್ಕೊಳ್ಳಿ. ಸೊ ಪ್ರಿನ್ಸ್ ಆಲ್ಬರ್ಟ್ ಭೇಟಿ ನೀಡಿದ್ದ. ಆವಾಗ ಎಲ್ಲ ಕಟ್ಟಡಗಳಿಗೂ, ಐತಿಹಾಸಿಕ ಕಟ್ಟಡಗಳಿಗೆ ಪಿಂಕ್ ಕಲರ್ ಅಥವಾ ರೆಡ್ ಕಲರಿಂದ ಅಲಂಕೃತಗೊಳಿಸಿದ್ದರಿಂದ ಇದನ್ನು ಪಿಂಕ್ ಸಿಟಿ ಅಂತೇಳಿ ಕರೀತಾರೆ ಅಂಥೇಳಿ. ಸೊ ಯಾವ ನಗರಕ್ಕೆ ಭೇಟಿ ನೀಡಿದ್ದ ಅಂದರೆ ರಾಜಸ್ಥಾನ ರಾಜ್ಯದಲ್ಲಿರೋಂಥ ಜೈಪುರ. ಆಲ್ರೆಡಿ ನಿಮಗೆ ಗೊತ್ತಿದೆ. ಇದನ್ನು ಮೊದಲ ಯೋಜನಾಬದ್ಧ ನಗರ ಅಂತ ಕರೀತಾರೆ. ಯಾಕೆ ಯೋಜನಾಬದ್ಧ ನಗರ ಅನ್ನೋದು ಕೂಡ ನೀವು ಇಲ್ಲಿ ಆನ್ಸರನ್ನು ಟ್ಯಾಲಿ ಮಾಡ್ಕೋಬೋದು. ಅವರು ಭೇಟಿ ಮಾಡೋದ್ರಿಂದ ವ್ಯವಸ್ಥಿತವಾಗಿ ಮಾಡಿದರು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ.
ಓಕೆ, ಇಲ್ಲಿ ನೀವು ನೋಡ್ಬೋದು ಚಿತ್ರವನ್ನು ನೋಡಿದರೆ. ಸೊ ಪೇಂಟಿಂಗ್ ಯಾವ ಥರ ಅಲಂಕೃತ ಆಗಿದೆ ಈಗಲೂ ಕೂಡ ರಾಜ್ಯದ್ದು ಅಂತ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸಿಂಧೂ ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವಂಥ ಮಣ್ಣಿನ ಗುಣ ಯಾವುದು ಅಂತ ಕೇಳಿದ್ದಾರೆ. ಜಂಬಿಟ್ಟಿಗೆ ಮಣ್ಣು ಅಥವಾ ನೆರೆ ಮಣ್ಣು, ಪೆಡ್ಸುಲ್ ಮಣ್ಣು ಅಥವಾ ರೀಗಲ್ ಮಣ್ಣು ಅಂತ ಹೇಳಿ ಕೇಳ್ತಿದ್ದಾನೆ. ಸೊ ಸಾಮಾನ್ಯವಾಗಿ ನಿಮಗೆ 6 ಟೈಪ್ ಆಫ್ ದ ಸಾಯಿಲ್ಸ್ ಬರುತ್ತೆ. ಸೊ 6 ಥರದ ನಿಮಗೆ ಯಾವುದು ಭೂಮಿಯಲ್ಲಿ ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ 6 ಪ್ರಕಾರದ ಮುಖ್ಯವಾದ ಮಣ್ಣನ್ನು ಕಾಣ್ತೀವಿ. ಅದರಲ್ಲಿ ಒಂದು ಜಂಬಿಟ್ಟಿಗೆ ಮಣ್ಣು ಇರ್ಬೋದು, ಇನ್ನೊಂದು ಮೆಕ್ಕಲು ಮಣ್ಣು ಅಂತ ಕರಿತೀವಿ, ನೆರೆ ಮಣ್ಣು ಅಥವಾ ಮೆಕ್ಕಲು ಮಣ್ಣು ಅಂತ ಕರೀತಾರೆ ಇದನ್ನು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪೆಡ್ಸುಲ್ ಮಣ್ಣು ಅಂತ ಕರಿತೀವಿ. ಇನ್ನೊಂದು ರೀಗಲ್ ಮಣ್ಣು ಅಂತಂದರೆ ಕಪ್ಪು ಮಣ್ಣಿಗೆ ಪೆಡ್ಸುಲ್ ಮಣ್ಣು ಅಂತ ಕರೀತಾರೆ. ಪೆಡ್ಸುಲ್ ಮಣ್ಣು ಅಂತಂದರೆ ನಿಮ್ಗೆ ಬೂದು ಕಲರ್ ಮಣ್ಣು ಇರುತ್ತೆ, ಬೂದು ಕಂದು ಬಣ್ಣ ಅಂತ ಕರೀತಾರೆ ಪೆಡ್ಸುಲ್ ಬಣ್ಣ. ಇದು ಸಾಮಾನ್ಯವಾಗಿ ನಿಮಗೆ ಅರಣ್ಯದಲ್ಲಿ ಫಂಗಸ್ ಟೈಪ್ ಇದಿರುತ್ತೆ. ಸಾವಯವ ಕ್ರಿಯೆ ನಡೆದಿರಲ್ಲ, ಸರಿಯಾಗಿ ನಡೆದಿರಲ್ಲ. ಯಾಕೆಂತಂದರೆ ಮಳೆಯ ನೀರು ಸರಿಯಾಗಿ ಅದು ಸೂರ್ಯನ ಬೆಳಕು ತಲುಪೋದಿಲ್ಲ ಭೂಮಿಯನ್ನು. ಸಾಮಾನ್ಯ ದಟ್ಟ ಅರಣ್ಯ ಪ್ರದೇಶದಲ್ಲಿ ಇದು ಪೆಡ್ಸುಲ್ ಮಣ್ಣು ಕಂಡುಬರೋಂಥದ್ದು. ನೆರೆ ಮಣ್ಣು ಅಥವಾ ಮೆಕ್ಕಲು ಮಣ್ಣು ಕಂಡುಬರೋ ನದಿ ತಟದಲ್ಲಿ. ಜಂಬಿಟ್ಟಿಗೆ ಮಣ್ಣು ನಿಮಗೆ ಸಾಮಾನ್ಯವಾಗಿ ಕಬ್ಬಿಣ, ಅಂದರೆ ಜಾಸ್ತಿ ಮಳೆ ಬರೋಂಥ ಪ್ಲೇಸಲ್ಲಿ ಎಲ್ಲ ತೊಳ್ಕೊಂಡು ಹೋಗಿ ಜಂಬಿಟ್ಟಿಗೆ ಮಣ್ಣು ಇರುತ್ತೆ. ಕಬ್ಬಿಣದ ಡೈಆಕ್ಸೈಡ್ ಅಂಶ ಜಾಸ್ತಿ ಇರುತ್ತೆ. ಇದ್ರ ಮೇಲೆ ನಿಮಗೆ ಎಕ್ಸಾಮಲ್ಲಿ ಇಲ್ಲಿ ಕ್ವಶನ್ಸ್ ಕೇಳಿದ್ರೆ ಸಿಂಧೂ ಗಂಗಾ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರುವಂಥ ಮಣ್ಣು ಯಾವುದು ಅಂತ ಹೇಳ್ಬೋದು. ಸಿಂಧೂ ಮತ್ತು ಗಂಗಾ ನದಿಯ ನದಿ ಬಯಲುಗಳು ಏನಾಗಿರ್ತವೆ, ಡೆಲ್ಟಾಸ್ಗಳು ಸಾಮಾನ್ಯವಾಗಿ ಹರಿದು ಬರುವಾಗ ಫಲವತ್ತಾದ ಮಣ್ಣನ್ನು ತಂದು ಸವರ್ತವೆ. ಹಾಗಾದರೆ ನೆರೆ ಮಣ್ಣಾಗಿರುತ್ತೆ ಅಥವಾ ಮೆಕ್ಕಲು ಮಣ್ಣಾಗಿರುತ್ತೆ ಅಂತ ಆನ್ಸರ್ನ ಮಾಡ್ಬೋದು. ಓಕೆ, ಹಾಗಾದರೆ ನಿಮ್ಮ ಮುಂದಿನ ಪ್ರಶ್ನೆ ಅಥವಾ ಮುಂದಿನ ಒಂದು ಆನ್ಸರನ್ನು ನೋಡ್ಬೋದು. ಸೊ ಸರಿಯಾದ ಆನ್ಸರ್ ಇದೆ. ನೀವು ಮಣ್ಣಿನ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ. ಭಾರತದಲ್ಲಿ ಅತ್ಯಧಿಕವಾಗಿ ಮ್ಯಾಂಗ್ನೀಸ್ ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಮ್ಯಾಂಗ್ನೀಸ್ ಉತ್ಪಾದಿಸುವಂಥ ರಾಜ್ಯ ಕೇಳಿದರೆ ನಾನು ಭಾಳಷ್ಟು ಸರಿ ನಿಮಗೆ ಕ್ಲಾಸ್ ಮಾಡೋಕೆ ಹೇಳ್ತಿದ್ದೀನಿ, ಎಲ್ಲ ಕೂಡ ಬಿಡಿಸಿ ಹೇಳ್ತಿದ್ದೀವಿ ನಿಮಗೆ ಎಕ್ಸಾಮಲ್ಲಿ ಯಾವ್ಯಾವುದು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ ಅಂತೇಳಿ. ನೀವು ಮಧ್ಯಪ್ರದೇಶ ಕೇಳಿದರೆ ವಜ್ರ ಉತ್ಪಾದನೆ ಇದೆ. ಸೊ ಆಂಧ್ರ ಪ್ರದೇಶ ನಿಮಗೆ ಕಲ್ಲಿದ್ದಲಲ್ಲಿ ಸ್ವಲ್ಪ ಬರುತ್ತೆ, ಬಟ್ ಅಧಿಕ ಕಲ್ಲಿದ್ದಲು ಏನು ಬರೋಲ್ಲ. ಇಲ್ಲಿ ಕಲ್ಲಿದ್ದಲು ಗಣಿಗಳಿದ್ದಾವೆ. ಸೊ ಅಂತೊಂದು ಫೇಮಸ್ ಅಲ್ಲ. ನಿಮಗೆ ಮುತ್ತುಗಳ ನಾಡು ಅಂತ ಕರೀತಾರೆ ಆಂಧ್ರವನ್ನು. ಯಾವುದನ್ನು ಇದನ್ನು ಈಗ ನಿಮಗೆ ತೆಲಂಗಾಣ ಹೋಗಿದೆ, ಹಾಗಾಗಿ ಅದನ್ನೇ ನೀವು ಬರ್ಕೊಳ್ಳೋಂಗಿಲ್ಲ. ಸೊ ನೆಕ್ಸ್ಟು ಉತ್ತರ ಪ್ರದೇಶ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ನೆಕ್ಸ್ಟು ಇರೋಂಥದ್ದು ಒರಿಸ್ಸಾದಲ್ಲಿ ಮ್ಯಾಂಗ್ನೀಸ್ ಅದರುಗಳನ್ನು ಹೆಚ್ಚಾಗಿ ಹೊಂದಿರ್ತವೆ ಅಂತ ಹೇಳ್ತೀವಿ. ಸೊ ನೀವು ಚಾರ್ಟಲ್ಲೇ ನೀವು ನೋಡೋದಾದರೆ ನಾನು ತೋರಿಸ್ತೀನಿ ನಿಮಗೆ. ಒರಿಸ್ಸಾದಲ್ಲಿ ಯಾವ್ಯಾವ ಗಣಿಗಳಿದ್ದಾವೆ ಅನ್ನೋದನ್ನು ನೀವು ಅಧ್ಯಯನ ಮಾಡಿ, ಅದು ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ನಿಮಗೆ ಸೀದಾ ಕೇಳ್ಬೋದು, ಇಲ್ಲಾಂದರೆ ಸಾಂಬಲ್ಪುರ್, ರಾಯ್ಗಢ್, ಸುಂದರ್ಗಢ್. ಸೊ ಇವು ಏನಕ್ಕೆ ಸಂಬಂಧಪಟ್ಟವು ಅಂತ ಕೇಳ್ತಾರೆ. ಇವು ಕಲ್ಲಿದ್ದಲ ಗಣಿಗೆ ಮ್ಯಾಂಗ್ನೀಸ್ ಗಣಿಗೆ ಸಂಬಂಧಪಟ್ಟಿರೋಂಥವು. ಹೆಸರು ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಸುಮಾರು ಸರಿ ಕೇಳ್ತಿದ್ದಾರೆ. ಸಾಂಬಲ್ಪುರ್ ಯಾವುದಕ್ಕೆ ಫೇಮಸ್ ಒರಿಸ್ಸಾದ್ದು ಅಂತ ಕೇಳ್ತಾರೆ, ಮ್ಯಾಂಗ್ನೀಸ್ ಗಣಿಗೆ. ರಾಯ್ಗಢ್ ಯಾವುದಕ್ಕೆ ಫೇಮಸ್ ಅಂತ ಕೇಳ್ತಾರೆ, ಅಥವಾ ಸುಂದರ್ಗಢ್ ಯಾವುದಕ್ಕೆ ಫೇಮಸ್ ಅಂತ ಕೇಳ್ತಾರೆ. ನಿಮಗೆ ಮ್ಯಾಂಗ್ನೀಸೋ, ಕಬ್ಬಿಣನೋ, ಕಲ್ಲಿದ್ದಲು ಅಂತ ಕೇಳ್ತಾರೆ. ಮ್ಯಾಂಗ್ನೀಸ್ ಅನ್ನೋದನ್ನೇ ಆನ್ಸರ್ ಬರೀರಿ. ಸೊ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ಇವನ್ನ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಸ್ರೋದ ಮುಖ್ಯ ನಿಯಂತ್ರಣ ಸೌಕರ್ಯ ಘಟಕ ಎಲ್ಲಿದೆ ಅಂತ ಕೇಳಿದ್ದಾರೆ. ಮುಖ್ಯ ಸೌಕರ್ಯ ನಿಯಂತ್ರಣ ಅಂದರೆ ಕಂಟ್ರೋಲ್ ರೂಮ್ ಇದ್ದಂಗೆ. ಸೊ ಇಸ್ರೋದ ಕಂಟ್ರೋಲ್ ರೂಮ್ ಇರೋಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಶ್ರೀಹರಿಕೋಟ, ಹೈದರಾಬಾದು, ಹಾಸನ ಮತ್ತು ಕೊಚ್ಚಿನ್ ಅಂತ ಇದೆ. ಇಸ್ರೋದ ಕಂಟ್ರೋಲ್ ರೂಮ್ ಎಲ್ಲಿದೆ ಅಥವಾ ಮುಖ್ಯ ಕಚೇರಿ ಎಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಸೊ ಮುಖ್ಯ ಕಚೇರಿ ಮತ್ತು ಕಂಟ್ರೋಲ್ ರೂಮ್ ಎರಡೂ ಕೂಡ ಕರ್ನಾಟಕದಲ್ಲಿದೆ. ಮುಖ್ಯ ಕಚೇರಿ ನಿಮಗೆ ಬೆಂಗಳೂರು ಬರುತ್ತೆ. ಯಾವ್ದು ಬರುತ್ತೆ? ಬೆಂಗಳೂರು ಬರುತ್ತೆ ಮುಖ್ಯ ಕಚೇರಿ. ಕಂಟ್ರೋಲ್ ರೂಮ್ ಎಲ್ಲಿ ಬರುತ್ತೆ, ನಿಯಂತ್ರಣ ಇದೆ ಎಲ್ಲಿ ಬರುತ್ತೆ ಅಂದರೆ ಸೊ ಇಂಪಾರ್ಟೆಂಟ್ ನಿಮಗೆ ಹಾಸನ ಬರುತ್ತೆ. ಸೊ ನೆನ್ಪಿಟ್ಕೋಬೋದು, ಇಲ್ಲಿ ಹಾಕಿದೆ ನೀವು ಹಾಸನ ಅಂತೇಳಿ. ಶ್ರೀಹರಿಕೋಟದಲ್ಲಿ ನಿಮಗೆ ಸ್ಯಾಟಲೈಟ್ಗಳನ್ನು ಹಾರಿಸ್ತಾರೆ, ಅಂದರೆ ಉಪಗ್ರಹಗಳನ್ನು ಉಡಾವಣೆ ಮಾಡೋಂಥ ಕೇಂದ್ರ ಆಗಿರುತ್ತೆ. ಇಂಪಾರ್ಟೆಂಟ್ ನಿಮಗೆ. ಸೊ ಶ್ರೀಹರಿಕೋಟ ಸೊ ನಿಮಗೆ ಆಂಧ್ರ ಪ್ರದೇಶದ ಕರಾವಳಿ ಬರೋಂಥ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವನ್ನ ನೋಟ್ ಮಾಡಿಕೊಡ್ರಿ. ಸ್ಯಾಟಲೈಟಿಗೆ ಸಂಬಂಧಪಟ್ಟ ಇನ್ನೂ ಭಾಳಷ್ಟು ಇದ್ದಾವೆ ಸ್ಯಾಟಲೈಟಿಗೆ ಸಂಬಂಧಪಟ್ಟಂಗೆ, ಬಟ್ ಈಗ ಬಂದಿರೋ ಕ್ವಶನ್ಸ್ಗೆ ಅಷ್ಟು ಆನ್ಸರ್ ಮಾಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ಹೊಂದಿಸಿ ಬರೀರಿ ಅಂತ ಇದೆ. ಸೊ ಹೊಂದಿಸಿ ಬರೀರಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂಕಲೇಶ್ವರ, ಮುಂಬೈ ಹೈ, ದಿಗ್ಬೋಯಿ ಮತ್ತು ರಾವಾ ಅಂತ ಇದೆ. ಆಲ್ರೆಡಿ ನಿಮಗೆ ಚಾಪ್ಟರ್ ಬಿಡಿಸುವಾಗ ಅಂದರೆ ಪಾರ್ಟ್ 1, 2, 3, 4, 5 ಅಥವಾ 6ವರೆಗೆ ಆಗಿದೆ ಇದುವರೆಗೆ ಇವಾಗ ನಿಮ್ಗೆ ಬಿಡಿಸಿದ್ರಲ್ಲಿ. ಇದರಲ್ಲಿ ಆಲ್ರೆಡಿ ರಿಪೀಟೆಡ್ ಕ್ವಶನ್ಸ್ ಬಂದಿದ್ದರೂ ಕೂಡ ತುಂಬ ಇಂಪಾರ್ಟೆಂಟ್ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಆದಂಗೆ ಆಗಿರುತ್ತೆ. ಸೊ ಆಲ್ರೆಡಿ ಬಿಡಿಸಿದ್ದೀವಿ ನಿಮಗೆ. ಗುಜರಾತಿನ ಅಂಕಲೇಶ್ವರ ವೆರಿ ಇಂಪಾರ್ಟೆಂಟ್, ಗುಜರಾತಿನ ಅಂಕಲೇಶ್ವರ ಬರುತ್ತೆ. ಮುಂಬೈ ಹೈ ನಿಮಗೆ ಸಮುದ್ರದಲ್ಲಿರೋಂಥ ಒಂದು ಇಂಪಾರ್ಟೆಂಟ್ ಆದಂಥ ಪೆಟ್ರೋಲ್ ಬಾವಿಗಳನ್ನು ಮಹಾರಾಷ್ಟ್ರದ ರಾಜ್ಯಕ್ಕೆ ಸಮೀಪದಲ್ಲಿಂಥ ಅರಬ್ಬಿ ಸಮುದ್ರದಲ್ಲಿ ಕಾಣ್ತೀವಿ, ಹಾಗಾಗಿ ಮಹಾರಾಷ್ಟ್ರ ಹಾಕ್ಬೋದು. ದಿಗ್ಬೋಯಿ ಭಾರತದ ಮೊದಲ ಪೆಟ್ರೋಲ್ ಬಾವಿ ಅಂತ ಹೇಳ್ತೀವಿ ಅಸ್ಸಾಮಲ್ಲಿ, ಇದನ್ನು ಕುರ್ತು ಮಾಡ್ಬೋದು. ಸೊ ಉಳಿದಿರೋಂಥದ್ದು ನೀವು ಬೇಡ ಅಂದರೂ ಕೂಡ ಯಾರಾಗಿರುತ್ತೆ, ಆಂಧ್ರ ಪ್ರದೇಶ ರವಾ ಆಗಿರುತ್ತೆ. ಸೊ ಈ ಥರ ನೀವು ಚಾರ್ಟ್ ಮಾಡಿ ಆನ್ಸರ್ ಮಾಡ್ಬೋದು. ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದ್ದರೆ ನಿಮಗೆ ಒಂದು ಮಾರ್ಕ್ಸ್ ಸಿಕ್ಕಿರುತ್ತೆ. ಇದನ್ನು ಚಾರ್ಟ್ ನೋಡ್ಕೊಡ್ರಿ, ಇಲ್ಲಿ ಆಲ್ರೆಡಿ
ಹಾಕಿದ್ದಾರೆ, ಡಯಾಗ್ರಾಮ್ ಹಾಕಿದ್ದಾರೆ. ಓಕೆ, ಕರೆಕ್ಟಾಗಿ ಆನ್ಸರ್ ಇದೆಯಾ ಒಂದ್ಸರಿ ಚೆಕ್ ಮಾಡಿ. ಓಕೆ, ನಾವು ಹಾಕಿರೋಂಥ ಆನ್ಸರ್ ಸರಿ ಇದೆ, ನೀವು ಹಾಕಿರೋ ಆನ್ಸರ್ ಕೂಡ ರೈಟ್, ಗುಡ್ ಇದೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕರ್ನಾಟಕದಲ್ಲಿ ಯಾವುದು ಅತಿ ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ? ಅಂದರೆ ಡ್ಯಾಮಿಗೆ ಕೇಳಿದ್ದಾನೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಇರೋಂಥ ಡ್ಯಾಮ್ ಯಾವುದು ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ತುಂಗಭದ್ರಾ, ಆಲಮಟ್ಟಿ, ಕೃಷ್ಣರಾಜಸಾಗರ ಮತ್ತು ಭದ್ರಾ ಅಂಥೇಳಿ. ನಮ್ಮ ತಲೆಯಲ್ಲಿರೋಂಥ ಆನ್ಸರ್ಗಳು ಯಾವುವು ಅಂದರೆ 50-50 ಕೃಷ್ಣರಾಜಸಾಗರ ಆಗಿರುತ್ತೆ, ಇಲ್ಲ ಅಂದರೆ ಆಲಮಟ್ಟಿ ಆಗಿರುತ್ತೆ. ಸೊ ಆದರೆ ಆನ್ಸರ್ ಇದಾಗಿರಲ್ಲ. ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ, ಜಲಾಶಯಗಳ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಕರ್ನಾಟಕದಲ್ಲಿಂಥ ಜಲಾಶಯಗಳ ನೀರಿನ ಮಟ್ಟ, ಸಾಮರ್ಥ್ಯ ಮತ್ತು ನೀರಿನ ಮಟ್ಟ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಫಸ್ಟು ತುಂಗಭದ್ರಾ ಬರುತ್ತೆ, ಸೊ ಎರಡನೇದು ಬೇರೆ ಬರುತ್ತೆ. ಈ ಥರ ನೀವು ನೋಡ್ಬೋದು. ಬೇಕಿದ್ರೆ ನಿಮಗೆ ಚಾರ್ಟ್ ಕೊಡ್ತೀನಿ, ಇದನ್ನು ನೀವು 4 ಆನ್ಸರಲ್ಲಿ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಚಾರ್ಟಲ್ಲಿ ಗೊತ್ತಾಗುತ್ತೆ. ಓಕೆ, ಅಧ್ಯಯನ ದೃಷ್ಟಿಯಿಂದ ಕೊಟ್ಟಿದ್ದೀವಿ. ತುಂಗಭದ್ರಾ 132.71 TMC ಫೀಟ್ ಅಡಿಯಷ್ಟು ನೀರು ಸಂಗ್ರಹ ಇದ್ದರೆ, ಆಲಮಟ್ಟಿ 123 TMC ಇರುತ್ತೆ. ಕೃಷ್ಣರಾಜಸಾಗರ 45 TMC, ಭದ್ರಾ 71 TMC ಫೀಟ್ ಅಷ್ಟೇ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ನೀರಿನ ಸಂಗ್ರಹ ಮಟ್ಟ ಇರೋಂಥದ್ದು ತುಂಗಭದ್ರಾ ಆಗಿರುತ್ತೆ. ಎಲ್ಲ ಡ್ಯಾಮ್ಗಳನ್ನು ನೀವು ಅಧ್ಯಯನ ಕೊಟ್ಟಿರೋದ್ರಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು, ಆಯಿತಾ? ಕರ್ನಾಟಕದಲ್ಲೇ ಅತಿ ನೀರಿನ ಸಂಗ್ರಹ ಹೇಳ್ತಾ ಇಲ್ಲ ನಾನು, ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ಬರುತ್ತೆ, ನಿಮಗೆ ಬಿಡಿಸ್ತೀನಿ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಇರೋದು ಯಾವುದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್, ಕಬ್ಬು ಬೆಳೆಯುವ ಕರ್ನಾಟಕದ ಪ್ರದೇಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಕಬ್ಬು ಬೆಳೆಯುವ ಕರ್ನಾಟಕದ ಪ್ರದೇಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಕಬ್ಬು ಬೆಳೆಯುವಂಥ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ ಇರುತ್ತೆ. ಹಾಗೆ ನೀವು ಈ ಆನ್ಸರಲ್ಲಿ ಒಂದು ನೋಟ್ ಮಾಡ್ಕೋಬೋದು. ಎರಡನೇದು ಶುಗರ್ ಬೋಲ್ ಆಫ್ ಕರ್ನಾಟಕ ಅಂತೇಳಿ ಕರೀತಾರೆ, ಅಂದರೆ ಸಕ್ಕರೆಯ ಬಟ್ಟಲು ಅಂತ ಕರೀತಾರೆ, ಯಾವುದನ್ನು ಮಂಡ್ಯ ಕರೀತಾರೆ. ಎರಡು ಗೊತ್ತಾಯ್ತು ನಿಮಗೆ ಆಪ್ಷನ್ಸು. ಹಾಗಾಗಿ ಕೊಟ್ಟಿರೋ ಆಪ್ಷನ್ಸಲ್ಲಿ ನೀವು ಉಳಿದಿರೋವನ್ನ ಟ್ಯಾಲಿ ಮಾಡ್ಕೊಂಡು ಬರ್ಬೋದು. ಸೊ ಯಾವ್ಯಾವ್ದು ಹೇಳಿದ್ದೆ ನಾನು ಅನ್ನೋದನ್ನು ನೋಟ್ ಮಾಡ್ಕೊಳ್ರಿ. ಸೊ ಒಂದು ಬೆಳಗಾವಿ ಹೇಳಿದ್ದೆ, ಎರಡನೇದು ಮಂಡ್ಯ ಹೇಳಿದ್ದೆ, ಸೊ ಇನ್ನೊಂದು ಬಿಜಾಪುರ ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ, ಇದು ಕೂಡ ರೈಟ್ ಇದೆ. ನೆಕ್ಸ್ಟು ಬಾಗಲಕೋಟೆ ಹೆಚ್ಚಾಗಿ ಬೆಳೀತಾರೆ. ಸೊ ಹಂಗಾಗಿ ನೀವು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ಒಂದೊಂದೇ ನೋಡೋದಕ್ಕಿಂತ ಸ್ವಲ್ಪ ಇಡಿಯಾಗಿ ಓದೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ನಿಮಗೆ ಆನ್ಸರ್ ಬಿಟ್ಟಿದ್ದೀವಲ್ಲ, ಇದು ಆನ್ಸರ್ ಈಸ್ ರೈಟ್ ಆಗಿರುತ್ತೆ. ಕಬ್ಬು ಬೆಳೆಯುವಂಥದ್ದು ಇಂಪಾರ್ಟೆಂಟ್, ಒಂದು ಬೆಳಗಾವಿ ರೈಟ್ ಇದೆ, ಒಂದು ಮಂಡ್ಯ, ಬಿಜಾಪುರ, ಬಾಗಲಕೋಟೆ. ಸೊ ಈ ಬೆಲ್ಟಲ್ಲಿ ಹೆಚ್ಚಾಗಿ ಕಬ್ಬನ್ನು ಬೆಳೀತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಎಸ್, ಮುಂದಿನ ಪ್ರಶ್ನೆ ಹೋಗುವ ಸಮಯ ಬಂದಿದೆ. ಓಕೆ, 16ನೇ ಪ್ರಶ್ನೆ ಹೇಳುತ್ತೆ ನಿಮಗೆ. ನೇಪಾನಗರ ನ್ಯೂಸ್ ಪ್ರಿಂಟ್ ಕಾರ್ಖಾನೆಗೆ ನೆಲೆಗೊಂಡಿರೋಂಥದ್ದು ಎಲ್ಲಿದೆ ಅಂತ ಕೇಳಿದೆ. ನೇಪಾನಗರ ನ್ಯೂಸ್ ಪ್ರಿಂಟ್ಗೆ ಸಂಬಂಧಪಟ್ಟಿರೋಂಥದ್ದು. ನಿಮಗೆ ಕಾಯಿನ್ ಪ್ರಿಂಟ್ ಮಾಡೋದು ಅಂದರೆ ಮಿಂಟ್ ಪ್ರಿಂಟ್ ಮಾಡೋದು ಅಂತ ಕೇಳ್ತಾರೆ, ಕಾಯಿನನ್ನು, ಅಥವಾ ಕರೆನ್ಸಿ ನೋಟ್ ಪ್ರಿಂಟ್ ಮಾಡೋದು, ಮತ್ತು ನ್ಯೂಸ್ ಪ್ರಿಂಟ್ ಅಂತೇಳಿ 3 ಬಗೆಯ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್, ನಿಮಗೆ ಇಲ್ಲಿ ಕೇಳಿರೋಂಥದ್ದು ನ್ಯೂಸ್ ಪ್ರಿಂಟ್ ಕೇಳಿದ್ದಾರೆ. ಸೊ ನೇಪಾನಗರ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನೇಪಾನಗರ ಸಾಮಾನ್ಯವಾಗಿ ಮಧ್ಯಪ್ರದೇಶದಲ್ಲಿ ಬರುತ್ತೆ, ಭೂಪಾಲ್ನ ಮಧ್ಯಪ್ರದೇಶದ ಬರುತ್ತೆ. ಯಾವುದು? ನೇಪಾನಗರ. ಕರ್ನಾಟಕದಲ್ಲಿ ನಿಮಗೆ ದಾಂಡೇಲಿ ಆಗಿರುತ್ತೆ. ಯಾವುದು? ದಾಂಡೇಲಿ. ಕಾಗದ ಕೈಗಾರಿಕೆ ಹೆಚ್ಚಾಗಿ ಉತ್ಪಾದನೆ ಮಾಡೋಂಥದ್ದು ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಒಂದು ಉದಾಹರಣೆ, ನೀವು ಮಹಾರಾಷ್ಟ್ರ, ನಾಸಿಕ್, ಇವೆಲ್ಲ ನಿಮಗೆ ಕಾಗದ ಯಾವುದು ನೋಟ್ ಪ್ರಿಂಟಿಗೆ ಸಂಬಂಧಪಟ್ಟಂಗೆ ಬರ್ತವೆ ಕೊಟ್ಟಿರೋ ಆಪ್ಷನ್ಸಲ್ಲಿ. ಸೊ ಉಳಿದಿರೋ ಉತ್ತರ ಪ್ರದೇಶ ನಿಮಗೆ ನಿಯರೆಸ್ಟ್ ಆನ್ಸರ್ ಯಾವುದೂ ಇಲ್ಲ. ಹಾಗೆ ಮುಂದಿನ ಪ್ರಶ್ನೆ ನೋಡ್ಬೋದು. ಸೊ ಓಕೆ, ಮುಂದಿನ ಪ್ರಶ್ನೆ, ಎರ್ಲಾಂಗ ಸ್ಟ್ಯಾಂಗ್ಪೋ ನದಿ ಅಂತೇಳಿ ಕರೀತಾರೆ. ಎರ್ಲಾಂಗ ಸ್ಟ್ಯಾಂಗ್ಪೋ ನದಿ ಅಂತೇಳಿ ಭಾರತದಲ್ಲಿ ಏನು ಕರೀತಾರೆ ಆ ನದಿಗೆ ಅಂತೇಳಿ. ಸಾಮಾನ್ಯವಾಗಿ ಎರ್ಲಾಂಗ ಇದನ್ನು ನಿಮಗೆ ಅರುಣಾಚಲ ಪ್ರದೇಶದ ಮೂಲಕ ಹರಿಯುತ್ತೆ ಈ ನದಿ. ಚೀನಾದ ಒಂದು ಗಡಿಯಲ್ಲಿ ಇದನ್ನು ಎರ್ಲಾಂಗ ಸ್ಟ್ಯಾಂಗ್ಪೋ ಅಂತ ಕರೆದರೆ, ಭಾರತದಲ್ಲಿ ಈ ನದಿಗೆ ಏನೆಂದು ಕರೀತಾರೆ ಅಂತ ಇದೆ. ಸೊ ನೋಡ್ಬೋದು ಇಲ್ಲಿ ಎರ್ಲಾಂಗ ಸ್ಟ್ಯಾಂಗ್ಪೋ. ಸೊ ಭಾರತದಲ್ಲಿ ನಿಮಗೆ ಮ್ಯಾಪಲ್ಲಿ ನೀವು ನೋಡಿ ಗೊತ್ತಾಗುತ್ತೆ. ನೀವು ಸ್ವಲ್ಪ ಐಡೆಂಟಿಫೈನ ನೋಡಿ, ನಾನು ಪೆನ್ನನ್ನು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿಂದ ಭಾರತ ಅರುಣಾಚಲ ಪ್ರದೇಶ, ಅಸ್ಸಾಂ ಮೂಲಕ ಪ್ರವೇಶ ಮಾಡುತ್ತೆ. ಸೊ ಅಸ್ಸಾಂ ಮೂಲಕ ಪ್ರವೇಶ ಮಾಡಿ ನಿಮಗೆ ಬಾಂಗ್ಲಾದೇಶದ ಮೂಲಕ ಹರಿದು ಎಲ್ಲಿ ಹೋಗುತ್ತೆ, ಯಾವುದನ್ನು ಸೇರುತ್ತೆ, ಬೇ ಆಫ್ ಬೆಂಗಾಳನ್ನು ಸೇರುತ್ತೆ, ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ನದಿ ಯಾವುದು ಅಂತ ಕೇಳಿದರೆ, ಸೊ ನೀವು ಗಡಿ ಗುರುತಿಸೋದ್ರಿಂದ ಬ್ರಹ್ಮಪುತ್ರ ನದಿ ಎರ್ಲಾಂಗ್ ಫೋ ಅಂತೇಳಿ ಕರೀತಾರೆ ಅನ್ನೋದು ನೀವು ನೆನಪಿಟ್ಕೋಬೋದು. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಗ್ರಹಗಳಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆಯ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ ಅಂತ ಕೇಳಿದರೆ, ಉಪಗ್ರಹ ಅಥವಾ ಚಂದ್ರ ಅಂತ ಕರಿತೀವಿ. ಮೂನ್ ಅಂತ, ಅತಿ ಹೆಚ್ಚು ಮೂನನ್ನು ಚಂದ್ರವನ್ನು ಹೊಂದಿರೋಂಥ ಗ್ರಹ ಯಾವುದು ಅಂತ ಕೇಳ್ತಾರೆ. ಸೊ ನಾವು ಆಲ್ಮೋಸ್ಟ್ ಚರ್ಚೆ ಮಾಡಿದ್ವಿ. ಶನಿ 63ರಲ್ಲಿದೆ, ಮಂಗಳ 2 ಇದೆ. ಸೊ ನೆಕ್ಸ್ಟು ಗುರು 68 ಅಂತೇಳಿ ಈಗ ಆಲ್ರೆಡಿ ಗುರುತಿಸ್ತವಾಗಿದೆ. ಬಟ್ ನಿಮಗೆ ಭಾಳಷ್ಟು ಬುಕ್ಸಲ್ಲಿ ಆ ಶನಿ ಅಂತ ಕೇಳ್ತಾರೆ. ಶನಿಯಲ್ಲಿ 150 ಅಥವಾ 170, 80 ಉಪಗ್ರಹಗಳು ಇರೋದು ಹೌದು, ಆದರೆ ಅವನ್ನ ಗುರುತಿಸಲಾಗ್ತಿಲ್ಲ, ಇನ್ನೂ ಐಡೆಂಟಿಫೈ ಆಗಬೇಕು, ಆದಮೇಲೆ ಅದು ಫಸ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ಎಕ್ಸಾಮ್ 2021 ಎಕ್ಸಾಮ್ ಬರೆಯೋರು ಎಲ್ಲರೂ ಕೂಡ 68 ಗುರುಗ್ರಹನೇ ಅತಿ ಹೆಚ್ಚು
ಉಪಗ್ರಹಗಳನ್ನು ಹೊಂದಿರೋಂಥದ್ದು ಜುಪಿಟರ್ ಅಂತ ಕರೀತಾರೆ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹನೂ ಕೂಡ ಹೌದು, ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿರೋದು ಕೂಡ ಗುರುಗ್ರಹನೇ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಸೊ ಈ ಗ್ರಹವನ್ನು ಗೆಲಿಲಿಯೋ ಕಂಡುಹಿಡಿದ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ಗ್ರಹಗಳು ಅಯೋ, ಯುರೋಫಾ, ಗ್ಯಾನಿಮೇಡ, ಕ್ಯಾಲಿಸ್ಟೋ. ದೊಡ್ಡ ಗ್ರಹಗಳು ಗುರುದಲ್ಲಿ ಉಪಗ್ರಹಗಳು ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗೋಕಾಕ್ ಜಲಪಾತ ಹೊಂದಿಸಿ ಬರೆಯದಲ್ಲಿ ಪಟ್ಟಿದೆ. ಸೊ ಎ ಪಟ್ಟಿ ಮತ್ತು ಬಿ ಪಟ್ಟಿ ಕೊಟ್ಟಿದ್ದಾರೆ. ಗೋಕಾಕ್ ಜಲಪಾತ, ವಜ್ರಪೋವ, ಬರ್ಕಣ ಮತ್ತು ಕೊಡಚಿನ್ ಮಲ್ಕಿ ಜಲಪಾತ ಅಂತ ಇದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದು, ನನಗೆ ಗೊತ್ತಿರಂಗೆ. ಸೊ ಗೋಕಾಕ್ ಜಲಪಾತ ಭಾರತದ ನಯಾಗಾರ ಅಂತ ಕರೀತಾರೆ, ನಿಮಗೆ ಗೊತ್ತಿದೆ ಇದು. ಸೊ ಇದನ್ನು ಘಟಪ್ರಭಾ ನದಿಗೆ ಅಂತೇಳಿ ಘಟಪ್ರಭಾ ನದಿಗೆ ಕಟ್ಟಿರೋಂಥದ್ದು. ಸೊ ಬೆಳಗಾವಿಯಲ್ಲಿ ಬರೋಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ಸ್ ಆಗಿರುತ್ತೆ. ನೋಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಒಂದಂತೂ ಗೊತ್ತಾಯಿತು. ಓಕೆ, ಉಳಿದಿರೋದು ನೀವು ಆನ್ಸರ್ ಮಾಡ್ಬೋದು ಅನಿಸುತ್ತೆ. ಮಾಡಿ. ಗೋಕಾಕ್ ಜಲಪಾತ, ಸೊ ಘಟಪ್ರಭಾ ನದಿ ಅಂತ ನಾನು ಹೇಳಿದೆ. ಎರಡನೇದು ವಜ್ರಪೋವ ಹೇಳ್ತಾರೆ ಯಾರಾದರೂ? ವಜ್ರಪೋವ. ಸೊ ಬರ್ಕಣ ಜಲಪಾತ ನಮ್ಮ ಜಿಲ್ಲೆಯಲ್ಲೇ ಇದೆ, ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಹಾಗೆ ಹೇಳ್ಬೋದು. ಆಗುಂಬೆ ಮೂಲಕ ಹರಿಯುತ್ತೆ, ಸೀತಾ ನದಿ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇ ಆನ್ಸರ್, ವಜ್ರಪೋವ ಜಲಪಾತ ಮತ್ತು ಕೊಡಚಿನ್ ಮಲ್ಕಿ ಜಲಪಾತ ಎಲ್ಲಿದೆ ಅಂತ ಕೇಳ್ತಾರೆ. ಇಂಪಾರ್ಟೆಂಟ್, ನೀವು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ನೀವು ಇದನ್ನು ಏನು ಮಾಡ್ತೀರಿ, ಆನ್ಸರ್ ಮಾಡಬೇಕಲ್ಲ. ಓಕೆ, ಕೆಲವ್ರು ಮಾಡ್ತಾಯಿದ್ದೀರಾ. ಓಕೆ, ಕೆಳಗಡೆ ನಿಮಗೆ ನೋಡಿ ಆನ್ಸರ್ ಬಿಡ್ತಾ ಇದ್ದೀನಿ. ಓಕೆ, ಚೆಕ್ ಮಾಡಿಕೊಡ್ರಿ ನಿಮ್ಮ ಆನ್ಸರ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಒಂದು ಘಟಪ್ರಭಾ ಗೋಕಾಕ್ ಸಂಬಂಧಪಟ್ಟಿರಂಗೆ ಜಲಪಾತವನ್ನು ಸೃಷ್ಟಿ ಮಾಡಿದರೆ, ವಜ್ರಪೋವ ಮಾಂಡೋವಿ ನದಿ ಸೃಷ್ಟಿ ಮಾಡುತ್ತೆ. ಮಾಂಡೋವಿ ನದಿ ಅಥವಾ ಮಹದಾಯಿ ನದಿ ಅಂತ ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ. ಎಲ್ಲಿದೆ? ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಕೊಡಚಿನ್ ಮಲ್ಕಿ ಜಲಪಾತ, ಸೊ ಮಾರ್ಕಂಡೇಯ ನದಿ ಅಂತ ಕಂಡುಬರುತ್ತೆ. ಇದು ಕೂಡ ಬೆಳಗಾವಿಯಲ್ಲಿ ಕಂಡುಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಜಲಪಾತ ಆಗಿರುತ್ತೆ. ಸೊ ಇದು ಖಾನಾಪುರ ತಾಲೂಕಲ್ಲಿ ಕಂಡುಬರುತ್ತೆ. ಖಾನಾಪುರ ತಾಲೂಕು, ಬೆಳಗಾವಿ, ಎರಡು ಕೂಡ ಬೆಳಗಾವಿ. ವಜ್ರಪೋವ ಜಲಾಶಯ ಮತ್ತು ಕೊಡಚಿನ್ ಮಲ್ಕಿ ಎರಡು ಕೂಡ ಬೆಳಗಾವಿಯಲ್ಲೇ ಕಂಡುಬರ್ತವೆ, ನೆನ್ಪಿಟ್ಕೊಳ್ಳಿ. ಓಕೆ, ಎಸ್, ಮುಂದಿನ ಪ್ರಶ್ನೆ, ಪದರಗಲ್ಲನ್ನು ಗುರುತಿಸಿ ಅಂತ ಇದೆ. ಇಂಪಾರ್ಟೆಂಟ್ ನೋಡಿ. ನಾನು ಆಗಲೇ ಅಷ್ಟು ಫಸ್ಟ್ ಕ್ವಶನ್ಸಲ್ಲಿ ಸ್ವಲ್ಪ ಚರ್ಚೆ ಮಾಡಿದ್ವಿ, ಈಗ ಮತ್ತೆ ರಿಪೀಟೆಡ್ ಬೇರೆ ಥರ ಕೇಳಿದ್ದಾನೆ. ಬಸಾಲ್ಟ್ ಒಂದು, ಸೊ ಬಸಾಲ್ಟ್ ಕೇಳಿದ್ದಾನೆ. ಸೊ ಎರಡನೇದು ಸುಣ್ಣದ ಕಲ್ಲು ಕೇಳಿದ್ದಾನೆ. ಸೇಲ್ಸ್, ಗ್ರಾನೈಟ್ ಮತ್ತು ಸೊ ಕ್ವಾಲಿಟ್ಸ್ಗಳನ್ನು ಕೇಳಿದ್ದಾನೆ. ಸೊ ಇಂಪಾರ್ಟೆಂಟ್ ಎಕ್ಸಾಮಿಗೆ ಬರೋಂಥ ಕ್ವಶನ್ಸ್ ಆನ್ಸರ್ ಮಾಡಿ. ಓಕೆ, ಬಸಾಲ್ಟ್ ಶಿಲೆ ನಿಮಗೆ ಅಗ್ನಿಶಿಲೆಗೆ ಸಂಬಂಧಪಟ್ಟಿರೋದು. ಬಸಾಲ್ಟ್ ಶಿಲೆ ನಿಮಗೆ ಅಗ್ನಿಶಿಲೆಯಲ್ಲಿ ಕಂಡು ಬರೋಂಥ ಇಂಪಾರ್ಟೆಂಟ್ ಆಗಿರುತ್ತೆ. ಬಸಾಲ್ಟ್ ಅತ್ಯಂತ ಗಟ್ಟಿ ಶಿಲೆ ಆಗಿರುತ್ತೆ. ನೆಕ್ಸ್ಟು ಸುಣ್ಣದ ಕಲ್ಲು ಸೇಲ್ ಸುಮಾರು 80% ಇರುತ್ತೆ. ನಿಮಗೆ ಸುಣ್ಣದ ಕಲ್ಲು ಒಂದು 12% ಇರುತ್ತೆ ಈ ಪದರಲ್ಲಿ. ಸೊ ಇದನ್ನು ಪದರು ಶಿಲೆ ಅಥವಾ ಜಲಜ ಶಿಲೆ ಅಂತ ಕರೀತಾರೆ. ಪದರು ಶಿಲೆ ಅಥವಾ ಜಲಜ ಶಿಲೆಯಲ್ಲಿ ಕಂಡುಬರೋಂಥದ್ದು ಎರಡಾಗಿರುತ್ತೆ. ಸೊ ಗ್ರಾನೈಟು ನಿಮಗೆ ಇಂಪಾರ್ಟೆಂಟ್. ಗ್ರಾನೈಟ್ ಅಗ್ನಿಶಿಲೆ ಅಥವಾ ರೂಪಾಂತರ ಶಿಲೆಯಲ್ಲಿ ಅತ್ಯಂತ ಬೆಲೆ ಬಾಳುವ ಶಿಲೆ ಆಗಿರುತ್ತೆ. ಇದನ್ನು ರೂಪಾಂತರ ಶಿಲೆ ಅಂತ ಕರೀತಾರೆ ಅಂತ ಹೌದಾ. ಹಾಗಾಗಿ ನಿಮಗೆ ಕೊಟ್ಟಿರೋ ಆನ್ಸಲ್ಲಿ ಇಂಪಾರ್ಟೆಂಟ್ ಸುಣ್ಣದ ಕಲ್ಲು ಮತ್ತು ಸೇಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಮರಳು ಕಲ್ಲು. ಪದರು ಶಿಲೆಯಲ್ಲಿ 3 ಭಾಗ ಬರುತ್ತೆ. ಸೊ ಸುಣ್ಣದ ಕಲ್ಲು, ಸೇಲ್ ಮತ್ತು ಮರಳುಗಲ್ಲು ಅಂತ ಬರುತ್ತೆ. ಹಾಗಾಗಿ ನಿಮಗೆ ಕೊಟ್ಟಿರೋ ಆನ್ಸರಲ್ಲಿ ನೀವು ಟಿಕ್ ಮಾಡ್ಬೋದು. ಈಗ ಸೊ ಇಂಪಾರ್ಟೆಂಟ್ ಸುಣ್ಣದ ಕಲ್ಲು ಮತ್ತು ಸೇಲ್ ಪದರು ಶಿಲೆಯಲ್ಲಿ ಬರೋಂಥ ಇಂಪಾರ್ಟೆಂಟ್ 2 ಶಿಲೆ ಆಗಿರುತ್ತೆ. ಇದನ್ನು ಜಲಜ ಶಿಲೆ ಅಂತ ಕರೀತಾರೆ. ಎಕ್ಸಾಂಪಲ್ ಓಸರಿ PS ಅಲ್ಲಿ ಜಲಜ ಶಿಲೆ ಅಂತ ಕರೆದ್ರು ನಿಮಗೆ ಇಲ್ಲೇ ಕಲ್ಲಿದ್ದಲಾಗಿರ್ಬೋದು ಅಥವಾ ನಿಮಗೆ ಇಂಪಾರ್ಟೆಂಟ್ ಶಿಲೆಗಳು ಕಂಡು ಬರ್ತವೆ, ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಮುಂದಿನ ಪ್ರಶ್ನೆ, ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯುವ ಮಾಪನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಭೂಮಿಯಿಂದ ನಕ್ಷತ್ರದ ದೂರವನ್ನು ಅಳೆಯುವ ಮಾಪನವನ್ನು ಏನು ಕರೀತಾರೆ? ಬೆಳಕಿನ ವರ್ಷ, ಡೆಸಿಬಲ್, ನಾಟಿಕಲ್ ಮೈಲ್ಸ್, ಕಿಲೋಮೀಟರ್ಸ್ ಇವೆಲ್ಲ ಕೇಳ್ತಿದ್ದಾರೆ. ಸೊ ಇಂಪಾರ್ಟೆಂಟ್, ನೀವು ಇದನ್ನು ನೋಡ್ಬೋದು. ಶಬ್ದದ ಮೂಲ ಅಳೆಯೋದಕ್ಕೆ ನಿಮಗೆ ಡೆಸಿಬಲನ್ನು ಕಂಡುಹಿಡ್ತಾರೆ, ಶಬ್ದಕ್ಕೆ ಸಂಬಂಧಪಟ್ಟಿರೋದು ಇದು. ನಾಟಿಕಲ್ ಮೈಲ್ಸ್ ಸಮುದ್ರ ದೂರ ಅಥವಾ ಸಾಗರ ದೂರವನ್ನು ಅಳೆಯೋದಕ್ಕೆ ಬಳೀತಾರೆ. ಕಿಲೋಮೀಟರ್ಸನ್ನು ನಿಮಗೆ ಸೊ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇರೋಂಥ ಅಂತರವನ್ನು ಅಳೆಯೋದಕ್ಕೆ ಬಳಸ್ತಾರೆ, ಪ್ರದೇಶಗಳ ಒಂದು ಅಳತೆ ಬೆಳೆಯೋದಕ್ಕೆ. ಸೊ ಉಳಿದಿರೋಂಥ ಬೆಳಕಿನ ವರ್ಷ ಅಂತ, ಬೆಳಕು ಒಂದು ವರ್ಷಕ್ಕೆ ಚಲಿಸುವಂತಹ ಅವಧಿಯನ್ನು ತಗೋತಾರೆ. ಇದನ್ನು ಬೆಳಕಿನ ವರ್ಷ ಅಥವಾ ಜ್ಯೋತಿರ್ವರ್ಷ ಅಂತ ಹೇಳಿ ಕರಿತೀವಿ. ಇನ್ನೊಂದು ಹೆಸರಲ್ಲಿ ಜ್ಯೋತಿರ್ವರ್ಷ ಅಥವಾ ಲೈಟ್ ಇಯರ್ಸ್ ಅಂತ ಕರೀತಾರೆ. ಇದನ್ನು ಲೈಟ್ ಇಯರ್ಸ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗೆ ನೀವು ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು. ಭೂಮಿ ಮತ್ತು ನಕ್ಷತ್ರಗಳ ಅಂತರವನ್ನು ಕಂಡುಹಿಡಿಯೋದಕ್ಕೆ ಬೆಳಕಿನ ವರ್ಷ ಅಥವಾ ಪಾರ್ಷಲ್ ಸ್ಕೇಲ್ ಅಂತ ಕರಿತೀವಿ. ಸೊ ಬೇರೆ ಬೇರೆ ಸ್ಕೇಲಲ್ಲಿ ಕೂಡ ಅಳಿತಾರೆ. ನಿಮಗೆ ಇಂಪಾರ್ಟೆಂಟ್ ಇದರಲ್ಲಿ ಬೆಳಕಿನ ವರ್ಷ ಅಂತ ನೆನ್ಪಿಡ್ಬೋದು. ಒಂದು ಲೈಟ್ ಇಯರ್ಸ್ ಅಂತ ಅಂದರೆ ಎಷ್ಟು ಅನ್ನೋದು ಇಲ್ಲಿ ಕೌಂಟ್ ಮಾಡಿಕೊಟ್ಟಿದ್ದಾರೆ, ಅದನ್ನು ನೀವು ನೋಟ್ ಮಾಡ್ಬೋದು. ಸೊ ಸಿಂಪಲ್ಲಾಗಿ ಹೇಳೋದಾದರೆ
ಸೊ 1 ಸೆಕೆಂಡು 1 ನಿಮಿಷ 1 ಸೆಕೆಂಡು 1 ನಿಮಿಷ 1 ಗಂಟೆ, ಆಮೇಲೆ 1 ದಿನ ಇಂಟು ಈ ಥರ ನೀವು ಮಲ್ಟಿಫೈ ಮಾಡಿದರೆ ಸಿಗೋಂಥ ಒಂದಿರುತ್ತೆ. ಅಂದರೆ ಬೆಳಕು 1 ಸೆಕೆಂಡಿಗೆ ಇಂಟು 1 ಮಿನಿಟ್ಸ್ ಇಂಟು 1 ಅವರ್ಸ್ 1 ಡೇಸ್ ಮಲ್ಟಿಫೈ ಇನ್ 365 ಡೇಸ್ ಮಾಡಿದರೆ ನಿಮಗೆ ಸಿಗೋಂಥ ಮೀಟರ್ಸ್ ಇಲ್ಲಿ ಕೌಂಟ್ ಮಾಡಿ ಹೇಳಿದ್ದಾನೆ. ಪ್ಯಾರಾಮೀಟರ್ಸಲ್ಲಿ 9.461 ಪ್ಯಾರಾಮೀಟರ್ಸ್ ಅಂತ ಬರುತ್ತೆ. ಸೊ ಪ್ಯಾರಾಮೀಟರ್ಸ್ ಎಲ್ಲ ಪೆಟ್ರೋಮೀಟರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಮೀಟರ್ಸಲ್ಲಿ ನಿಮಗೆ ಇಲ್ಲಿ ಅಳತೆ ಕೊಡಿ, ಒಂದು ಲೈಟ್ ಇಯರ್ಸ್ ಅಂದರೆ ಎಷ್ಟು ಅನ್ನೋದನ್ನು ಇಲ್ಲಿ ಅಳತೆ ಮಾಡಿದರೆ ಕೌಂಟ್ ಮಾಡಿ ಬರ್ಕೊಳ್ಳಿ ನೀವೇ. ಎಸ್, ಮ್ಯಾಕ್ಮೋಹನ್ ರೇಖೆ ಇದು ಚೀನಾ ಮತ್ತು ಭಾರತದ ಮೇಲಿನ ಗುರುತಿಸುವ ರೇಖೆ. ಇದನ್ನು ಸಬ್ ಹೆನ್ರಿ ಮ್ಯಾಕ್ಮೋಹನ್ ಎಂಬುವನು ಗುರುತಿಸಿದರು ಅಂತ ಹೇಳ್ತಾರೆ. ಇದು ಚೀನಾ ದೇಶಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಅನ್ನೋ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಇದು ಹೇಳಿಕೆ ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಸಾಕಷ್ಟು ಸರಿ ಇದು ಚರ್ಚೆ ಬಂದಿದ್ದರಿಂದ ನೀವು ಇದನ್ನು ಬರೀಬೋದು. ಮ್ಯಾಕ್ಮೋಹನ್ ರೇಖೆ ಅಂದರೆ ಚೀನಾ ಅಂತ ಬರೀತೀರಿ ಅಲ್ವಾ. ಮ್ಯಾಕ್ಮೋಹನ್ ರೇಖೆಯಲ್ಲಿ ಅರುಣಾಚಲ ಪ್ರದೇಶದ ಗಡಿಯನ್ನು ಗುರುತಿಸಿ ಭಾರತ ಮತ್ತು ಅರುಣಾಚಲ ಪ್ರದೇಶ ಮತ್ತು ಚೀನಾದಲ್ಲಿ ಗುರುತಿಸಿದ್ದು ಯಾರು ಅಂದರೆ ಮ್ಯಾಕ್ಮೋಹನ್ ರೇಖೆ ಆಗಿರುತ್ತೆ. ಡುರಾಂಡ ರೇಖೆ ಆದರೆ ಅಫ್ಘಾನಿಸ್ತಾನ ಬರೀತಾರೆ. ಡುರಾಂಡ ರೇಖೆ ಆದರೆ ಅಫ್ಘಾನಿಸ್ತಾನ, ಭಾರತ ಮತ್ತು ಪಾಕಿಸ್ತಾನ ರೇಖೆ ಆಗಿದೆ. ರ್ಯಾಡ್ ಕ್ಲಿಪ್ ರೇಖೆ ಆದರೆ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿರೋ ಮತ್ತು ಪಾಕಿಸ್ತಾನ ಸಂಬಂಧಪಟ್ಟಿರುತ್ತೆ. ಸೊ ಇವೆಲ್ಲ ನೀವು ಒಂದಿಷ್ಟು ಇಂಪಾರ್ಟೆಂಟ್ ಒಂದು 3-4 ನೆನಪಿಟ್ಕೊಂಡಿದ್ರೆ ಎಕ್ಸಾಮಲ್ಲಿ ಅನುಕೂಲ ಆಗುತ್ತೆ. ನಿಮಗೆ ಜಸ್ಟ್ ಹಿಂಟ್ಸ್ ಆಗಿರುತ್ತೆ. ನೀವು ಒಂದು ಕ್ಲಾಸ್ ಆಗಿ ಅಧ್ಯಯನ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಚಂಬಲ್ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಅಂತ ಹೇಳ್ತಾರೆ. ಚಂಬಲ್ ನದಿ ತುಂಬ ಫೇಮಸ್, ದಟ್ಟ ಅರಣ್ಯದಲ್ಲಿ ಹರಿಯುವಂಥ ಒಂದು ನದಿ. ಹಾಗಾಗಿ ಒಂದು ದಂಡಕಾರಣ್ಯ ಅಥವಾ ಪ್ರದೇಶದಲ್ಲಿ ಹರಿಯುವಂಥ ನದಿ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಹಾಗಾಗಿ ಚಂಬಲ್ ಕಣಿವೆ ಭಾಳ ಫೇಮಸ್ ಆಯಿತು ನಕ್ಸಲ್ ಆ್ಯಕ್ಟಿವಿಟೀಸಿಗೆ ಅಂತ ಹೇಳ್ತೀವಿ. ಸೊ ಯಾವ ರಾಜ್ಯದಲ್ಲಿ ಹರಿಯುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಟ್ ಮಾಡ್ಕೊಂಡು ಬರೀರಿ. ಸೊ ಒಂದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಇದು, ಮತ್ತೊಂದು ರಾಜಸ್ಥಾನಕ್ಕೆ ಸಂಬಂಧಪಟ್ಟಿದೆ ಮತ್ತು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಹಂಗೆ ಆನ್ಸರ್ ನೀವು ಮಾಡ್ಬೋದು. ಸೊ ಭಾರತದಲ್ಲಿ ಎಲ್ಲಿ ಹರಿಯುತ್ತೆ ಏನೋ ಅನ್ನೋದ್ರ ಬಗ್ಗೆ ನಿಮ್ಮ ಮ್ಯಾಪಲ್ಲಿ ನೋಡಿದಾರು ಕೂಡ ಚೂರು ನೋಟ್ ಮಾಡ್ಕೊಳ್ಳಿ. ಚಂಬಲ್ ನದಿಯನ್ನು ಈಸಿ ಗುರುತಿಸ್ಬೋದು. ಚಂಬಲ್ ನದಿಯನ್ನು ನಿಮಗೆ ಭಾರತದಲ್ಲಿ ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶ್ ಭಾಗವಾಗಿ ರಾಜಸ್ಥಾನ ಹರಿಯುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಸಾರಿ ಇನ್ನೊಂದ್ಸರಿ ನೋಟ್ ಮಾಡ್ತೀನಿ ನೋಡಿ. ಸೊ ಭಾರತದಲ್ಲಿ ಮಧ್ಯಪ್ರದೇಶ್ ರಾಜಸ್ಥಾನ ಭಾಗದಲ್ಲಿ ಹರಿಯುತ್ತೆ. ಸೊ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ ಭಾಗದಲ್ಲಿ ಹರಿಯುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಕೆಳಗಡೆ ಡೀಟೇಲ್ಸ್ ಬೇಕಾದ್ರೆ ಕೊಟ್ಟಿದ್ದೀವಿ. ಸೊ ಯಮುನಾ ನದಿಯ ಒಂದು ಉಪನದಿ ಅಂತ ಹೇಳಿ ಕರಿತೀವಿ. ಯಮುನಾ ನದಿ ಮತ್ತು ನಿಮಗೆ ಗಂಗಾ ನದಿಯ ಒಂದು ಉಪನದಿ ಆಗಿರುತ್ತೆ. ಸೊ ಈ ಬೇಸಿನಲ್ಲಿ ಬರೋಂಥದ್ದು ವೆರಿ ಇಂಪಾರ್ಟೆಂಟು. ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಕೊಡುವಂಥದ್ದು ಚಂಬಲ್ ನದಿ ಆಗಿರುತ್ತೆ. ತುಂಬ ಒಂದು ಇಂಪಾರ್ಟೆಂಟ್ ನದಿ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ನೈಋತ್ಯ ರೈಲ್ವೆ ವಲಯ ಕೇಂದ್ರ ವಲಯಲ್ಲಿದೆ ಅಂತ ಹೇಳಿದರೆ ಇದು ಆಲ್ರೆಡಿ ಕ್ವಶನ್ಸ್ ನಿಮಗೆ ತುಂಬ ಸರಿ ಕಂಠಪಾಠಾಗಿರುತ್ತೆ. ನೈಋತ್ಯ ವಲಯ ಹುಬ್ಬಳ್ಳಿಯಲ್ಲಿ, ಕರ್ನಾಟಕದ ಹುಬ್ಬಳ್ಳಿಯಲ್ಲಿದೆ ಅನ್ನೋದು ನಿಮಗೆ ಮನದಟ್ಟಾಗಿದೆ ಅಂತ ಹೇಳ್ಬೋದು. ಆಲ್ರೆಡಿ ಕರ್ನಾಟಕ ಒಟ್ಟು ವಲಯಗಳು 18 ಅಂತ ಹೇಳಿದೆ. 18 ವಲಯ ಯಾವುದಂದರೆ ನಿಮಗೆ ದಕ್ಷಿಣ ಕರಾವಳಿ ವಲಯ ಅಂಥೇಳಿ. ಸೊ ದಕ್ಷಿಣ ಕರಾವಳಿ ವಲಯ ಅಂತೇಳಿ ವಿಶಾಖಪಟ್ಟಣಂ ಇದೆ ಅಂತ ಹೇಳಿ ಈಗ ಅಲ್ವಾ, ವಿಶಾಖಪಟ್ಟಣ ಅಂಥೇಳಿ ಎಲ್ಲ ವಲಯಗಳನ್ನು ಕಲೀರಿ. 17 ಯಾವುದೋ ಮೆಟ್ರೋ, ಕಲ್ಕತ್ತಾ ಮೆಟ್ರೋ ಎಲ್ಲ ಇದ್ದಾವೆ. ನೀವೆಲ್ಲ ಕಲ್ತ್ಕೊಂಡ್ರೆ ಒಳ್ಳೆಯದಿದು. ನಿಮಗೆ ತುಂಬ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಓಕೆ, ಮ್ಯಾಪ್ ಮುಖ ನೋಡ್ಕೊಳ್ಳಿ. ಸೊ ಕರ್ನಾಟಕವನ್ನು ಬಿಟ್ಟು ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಚಿನ್ನವನ್ನು ಉತ್ಪಾದಿಸುವ ವರದಿ ಮಾಡಿದೆ ಅಂತೇಳಿ. ಕರ್ನಾಟಕವನ್ನು ಬಿಟ್ಟರೆ ಭಾರತದಲ್ಲಿ ಇನ್ನೂ ಹೆಚ್ಚು ಯಾವುದು ಬಂಗಾರದ ನಿಕ್ಷೇಪಗಳಿದ್ದಾವೆ ಅಂತೇಳಿ ಈ ರಾಜ್ಯದಲ್ಲಿ ಕೇಳಿದ್ದಾರೆ. ಒರಿಸ್ಸಾ, ಜಾರ್ಖಂಡ್, ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಅಂತ ಕೇಳಿದ್ದಾರೆ. ಸಾಮಾನ್ಯ ಜಾರ್ಖಂಡ್ ರಾಜ್ಯದಲ್ಲಿ ಇತ್ತೀಚೆಗೆ ಹೆಚ್ಚು ಫೇಮಸ್ ಆಗ್ತಿದೆ, ಬಂಗಾರದ ಗಣಿಗಳನ್ನು ಇದ್ದಾವೆ ಅನ್ನೋದನ್ನು ಇತ್ತೀಚೆಗೆ ವರದಿಯನ್ನು ಹೇಳಲಾಗ್ತಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದೋ ಮುಖ್ಯ ಸಾಂಬಾರು ಪದಾರ್ಥ ಉತ್ಪಾದಕವಾಗಿದೆ ಅಂತ ಕೇಳಿದ್ದಾರೆ. ಸಾಂಬಾರು ಪದಾರ್ಥಗಳ ಉತ್ಪಾದಕರು ಅಂತ ಕೇಳ್ತಾರೆ. ನಿಮಗೆ ಸಾಂಬಾರು ಪದಾರ್ಥಗಳನ್ನು ಹೆಚ್ಚು ಉತ್ಪಾದನೆ ಮಾಡೋಂಥದ್ದು ಇಂಪಾರ್ಟೆಂಟ್. ನಿಮಗೆ ಭಾರತದಲ್ಲಿ ಪಶ್ಚಿಮ ಕರಾವಳಿ, ಅದರಲ್ಲಿ ಇಂಪಾರ್ಟೆಂಟ್ ಮಲಬಾರ್ ಕರಾವಳಿ ಆಗಿರುತ್ತೆ. ಮಲಬಾರ್ ಕರಾವಳಿಯಲ್ಲಿ ಯಾವ ಬರುತ್ತೋ ಅವೆಲ್ಲ ಸಾಂಬಾರಿಗೆ ಸಂಬಂಧಪಟ್ಟಿರೋ ಮಲಬಾರ್ ಕರಾವಳಿಯಲ್ಲಿ ನಿಮಗೆ ಕೇರಳ ಮತ್ತು ಕರ್ನಾಟಕ ಬರುತ್ತೆ. ಕೇರಳ ಸುಮಾರು 70% ಸಾಂಬಾರು ಪದಾರ್ಥವನ್ನು ಉತ್ಪಾದನೆ ಮಾಡಿದರೆ, ಕರ್ನಾಟಕ ನಿಮಗೆ 20% ಮಾಡುತ್ತೆ. ಉಳಿದಿರೋಂಥದ್ದು ತಮಿಳುನಾಡು ಅಥವಾ ಇವು ಹಂಚಿಕೆ ಆಗುತ್ತೆ. ಹಾಗಾಗಿ ಎಕ್ಸಾಂಪಲ್ ನೀವು ಈಸಿ ಆನ್ಸರ್ ಬರಿಬೋದು. ಸೊ ಸಾಂಬಾರು ಪದಾರ್ಥವನ್ನು ಇಲ್ಲಿ ಯಾವುದಂದರೆ ಮಲಬಾರ್ ತೀರ ಅಂತ ಕರೀತಾರೆ. ನಾನು ಆಲ್ರೆಡಿ ನಿಮಗೆ ಒಂದು ಸರಿ ಹೇಳಿಕೊಟ್ಟಿದ್ದೀನಿ ಯಾವ್ದು ಮಲಬಾರ್ ತೀರ ಅಂತ ಕರೀತಾರೆ ಅಂದರೆ ದಕ್ಷಿಣ ಕನ್ನಡದಿಂದ ಕೆಳಗಡೆ ಕೇರಳದವರೆಗೆ ಇದನ್ನು ಮಲಬಾರ್ ತೀರ ಅಂತ ಕರೀತಾರೆ. ಮೇಲ್ಗಡೆ ಇದನ್ನು
ಈ ಭಾಗವನ್ನು ಕೊಂಕಣ ತೀರ ಅಂತ ಕರಿತೀವಿ, ಇದನ್ನು ಮಲಬಾರ್ ಅಂತ ಕರಿತೀವಿ. ಹಾಗಾಗಿ ನಿಮಗೆ ಈಸಿ ಆನ್ಸರ್ನ ಮಾಡ್ಬೋದು. ಓಕೆ, ಮುಂದಿನ ಪ್ರಶ್ನೆ. ಭೂಮಿಯ ಮೇಲ್ಪದರ ಮಾಡಲ್ಪಟ್ಟಿದೆ, ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಭೂಮಿಯ ಮೇಲ್ಪದರ ಸಾಮಾನ್ಯವಾಗಿ ಯಾವ ಧಾತುವಿನಿಂದ ರಚನೆ ಆಗಿದೆ, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಆಮ್ಲಜನಕ, ಸಾರಜನಕ, ಜಡಾನಿಲ ಅಂತ ಕೇಳ್ತಾರೆ. ಭೂಮಿಯ ಮೇಲ್ಪದರ ಸಾಮಾನ್ಯವಾಗಿ ನಿಮಗೆ ಆಮ್ಲಜನಕ ಎಂಬ ಧಾತುವಿನಿಂದ ರಚನೆ ಆಗಿದೆ ಅಂತ ಹೇಳ್ತೀವಿ. ನೀವು ಬೇಕಿದ್ರೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ನೀವು ಬರ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಅರ್ತ್ ಮೆಂಟಲ್, ಸೊ ಯಾವ ಒಂದು ಸ್ಟ್ರಕ್ಚರ್ಸಲ್ಲಿ ಆಗಿದೆ ಅನ್ನೋದನ್ನು ಸಿಲಿಕಾನ್, ಐರನ್, ಮ್ಯಾಗ್ನೇಸಿಯಮ್, ಅಲ್ಯೂಮಿನಿಯಂ ಮತ್ತು ಸೊ ಇಲ್ಲಿ ಆಕ್ಸಿಜನ್ ಇರ್ಬೋದು. ಇಲ್ಲಿ ಕೊಟ್ಟಿದೆ ನೋಡಿ, ಆಕ್ಸಿಜನ್ ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾವು ಕೊಟ್ಟಿರೋ ಆನ್ಸರಲ್ಲಿ ನಾವು ಆಕ್ಸಿಜನ್ನ ತೊಗೋಬೋದು. ಸೊ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ನೋಟ್ ಮಾಡಿಕೊಂಡ್ರೆ ಸಿಗುತ್ತೆ. ಓಕೆ, ಸಾಮಾನ್ಯ ಕೆಲವೊಂದು ಆನ್ಸರಲ್ಲಿ ನಿಮಗೆ ಜಡಾನಿಲ ಅಂತ ಕೊಟ್ಟಿದ್ದಾರೆ, ಜಡಾನಿಲ ಅಲ್ಲ. ಸೊ ನೀವು ಆಮ್ಲಜನಕನೇ ಬರೀರಿ ಆಯಿತಾ. ಆಕ್ಸಿಜನ್ ವೆರಿ ಇಂಪಾರ್ಟೆಂಟ್, ಆಕ್ಸಿಜನ್. ನೆಕ್ಸ್ಟ್, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳನ್ನು ಹೊಂದಿಸಿ ಬರೀರಿ ಅಂತ ಇದೆ ಪ್ರದೇಶವನ್ನು. ಕಬ್ಬಿಣ ಉಕ್ಕನ್ನು ಹೆಚ್ಚು ಉತ್ಪಾದನೆ ಮಾಡೋಂಥದ್ದು, ವಿಮಾನವನ್ನು ಹೆಚ್ಚು ಉತ್ಪಾದನೆ ಮಾಡೋಂಥ ಕೇಂದ್ರ ಎಲ್ಲಿದೆ ಅಥವಾ ಘಟಕಗಳಿದ್ದಾವೆ, ಹಡಗು ನಿರ್ಮಾಣ ಕೇಂದ್ರ ಎಲ್ಲಿದೆ ಅನ್ನೋದು ಕೇಳಿದ್ದಾನೆ. ಸೊ ಆಲ್ಮೋಸ್ಟ್ ನಿಮಗೆ ನಾನು ಹೇಳಿದೆ. ಸೊ ಬಿಲಾಯಿ ಇಂಪಾರ್ಟೆಂಟು, ಸೊ ಮತ್ತು ಬೊಕ್ಯಾರೋ ಇಂಪಾರ್ಟೆಂಟು, ಮತ್ತೊಂದು ರೋರ್ಕೆಲ, ಮತ್ತೊಂದು ದುರ್ಗಾಪುರ್. ಇವೆಲ್ಲ ಇಂಪಾರ್ಟೆಂಟ್ ನಿಮಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರುವಂತ ಹೇಳಿದ್ವಿ. ಬಿಲಾಯಿ ರಷ್ಯಾದ ಸಹಯೋಗದಲ್ಲಿ ನಿಮಗೆ ಉತ್ಪನ್ನ ಆಗಿರೋದು, ಮೊನ್ನೆ ಕೂಡ ಚರ್ಚೆ ಮಾಡಿದೆವು. ಬೊಕ್ಯಾರೋ ರಷ್ಯಾ ಸಹಯೋಗದಿಂದ ಆಗಿರೋಂಥದ್ದು, ರೋರ್ಕೆಲ ಜರ್ಮನಿ ಸಹಯೋಗದಿಂದ ಮಾಡಿರೋಂಥದ್ದು, ದುರ್ಗಾಪುರ ಬ್ರಿಟನ್ ಸಹಾಯದಿಂದ ಮಾಡಿರೋಂಥ ಕಬ್ಬಿಣದ ಕೈಗಾರಿಕೆಗಳಾಗಿರ್ತವೆ. ಹಾಗಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಿಲಾಯಿ ಆಗಿರುತ್ತೆ. ಬೆಂಗಳೂರು HAL ಇರ್ಬೋದು, ಹಿಂದೂಸ್ತಾನ್ ಏರೋನಾಟಿಕ್ ಸಂಬಂಧಪಟ್ಟಿರೋದು ಬೆಂಗಳೂರಲ್ಲಿರೋದ್ರಿಂದ ವಿಮಾನ ತಯಾರಿಕೆ ಬೆಂಗಳೂರು ಆಗ್ಬೋದು. ಹಡಗನ್ನು ವಿಶಾಖಪಟ್ಟಣದಲ್ಲಿ, ಅತಿ ದೊಡ್ಡ ಹಡಗುಗಳನ್ನು ನಿರ್ಮಾಣ ಮಾಡೋದು ವಿಶಾಖಪಟ್ಟಣ ಅಂತೇಳಿ ಕರಿತೀವಿ. ಸೊ ಇಂಪಾರ್ಟೆಂಟ್, ಇದನ್ನು ನೀವು ನೋಟ್ ಮಾಡಿಕೊಂಡ್ರೆ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಎಲ್ಲದನ್ನು ಕಲಿಬೇಕಾಗುತ್ತೆ. ಓಕೆ, ಸೊ ಲಿಬಿಯಾದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ನೀವು ಎಲ್ಲ ದೇಶದ ರಾಜಧಾನಿ ಕಲಿಯೋದ್ರಲ್ಲಿ ಸ್ವಲ್ಪ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಲಿಬಿಯಾ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. 2003 ಇದು ಕೇಳಿರೋದು. ಆವಾಗ ಒಂದು ಎಲೆಕ್ಷನ್ ನಡೆದಿತ್ತು, ಹಂಗಾಗಿ ಕೇಳಿದ್ದಾರೆ. ಸೊ ಈಗ ಬೇರೆ ಬೇರೆ ಎಲೆಕ್ಷನ್ ಕೇಳ್ಬೋದು. ನೀವು ಇಲ್ಲಿ ಇಂಪಾರ್ಟೆಂಟ್ ನೀವು ನೋಡಿದ್ರೆ ಲಿಬಿಯಾ ಟ್ರಪೋಲಿ ಅಂತೇಳಿ ಕರಿತೀವಿ. ಟ್ರಪೋಲಿ ಇದರದ ಒಂದು ರಾಜಧಾನಿ ಆಗಿರುತ್ತೆ. ಲಿಬಿಯಾ ಎಲ್ಲಿ ಕಂಡು ಬರುತ್ತೆ ಅಂದರೆ ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಇದು ಇಂಪಾರ್ಟೆಂಟ್, ಲಿಬಿಯಾ ಇಂಪಾರ್ಟೆಂಟ್ ನೋಡ್ಕೋಬೋದು. ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ನೀವು ಮ್ಯಾಪಲ್ಲಿ ನೋಡ್ಕೋಬೋದು. ಸೊ ಮುಂದಿನ ಪ್ರಶ್ನೆ ಕೇಳಿದರೆ ನೋಟ್ ಮಾಡ್ಕೊಳ್ಳಿ. ಸೊ ಅದಿರುಗಳು ಮತ್ತು ಅವುಗಳ ಖನಿಜಗಳ ಸಂಬಂಧಪಟ್ಟಂಗೆ ಹೆಸರು ಮಾಡಬೇಕಾಗುತ್ತೆ. ಲಿಗ್ನೈಟ್, ಬಾಕ್ಸೈಟ್, ಹೆಮಾಟೈಟ್ ಮತ್ತು ಫೆರೈಟ್ಸ್ ಅಂತ ಹೇಳಿ ಕೇಳಿದ್ದೇನೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ನಿಮಗಿದು. ಲಿಗ್ನೈಟ್ ಸೊ ಇಂಪಾರ್ಟೆಂಟ್ ಎಲ್ಲಿ ಬರುತ್ತೆ ನಿಮಗೆ, ಹೆಮಾಟೈಟ್, ಮ್ಯಾಗ್ನಟೈಟ್ ಇವು ಇಂಪಾರ್ಟೆಂಟು, ಲಿಗ್ನೈಟ್ ಇಂಪಾರ್ಟೆಂಟು, ಬಾಕ್ಸೈಟ್ ಇಂಪಾರ್ಟೆಂಟು ಮತ್ತು ಫೈರೈಟ್ಸ್ ಇಂಪಾರ್ಟೆಂಟು. ಸೊ ಇಂಪಾರ್ಟೆಂಟ್ ನಿಮಗೆ ನೋಡಿದರೆ ಹೆಮಾಟೈಟ್ ನೀವು ಈಸಿಯನ್ನು ಕಂಡುಹಿಡಿದು. ಮ್ಯಾಗ್ನಟೈಟ್, ಹೆಮಾಟೈಟ್ ನಿಮಗೆ ಕಬ್ಬಿಣದ ಅದಿರಿಗೆ ಸಂಬಂಧಪಟ್ಟಿದೆ. ಲಿಗ್ನೈಟ್ ಇಂಪಾರ್ಟೆಂಟ್ ಕಲ್ಲಿದ್ದಲಿಗೆ ಸಂಬಂಧಪಟ್ಟಿರೋಂಥದ್ದು. ಬಾಕ್ಸೈಟ್ ನಿಮಗೆ ಅಲ್ಯೂಮಿನಿಯಂಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಫೆರೈಟ್ಸ್ ನಿಮಗೆ ತಾಮ್ರಕ್ಕೆ ಸಂಬಂಧಪಟ್ಟಿರೋದು. ಬೇಕಿದ್ದರೆ ಆನ್ಸರನ್ನು ಚೆಕ್ ಮಾಡೋಣ. ಇದನ್ನು ಇಂಪಾರ್ಟೆಂಟ್ ನೀವು ನೋಟ್ ಮಾಡಿ ಇಟ್ಕೊಡ್ರಿ, ಮನಸ್ಸಲ್ಲಿ ಇಟ್ಕೊಡ್ರಿ, ಎಕ್ಸಾಮಲ್ಲಿ ತುಂಬ ಸರಿ ಬರುತ್ತೆ. ಲಿಗ್ನೈಟ್ ಕಲ್ಲಿದ್ದಲಿಗೆ ಸಂಬಂಧಪಟ್ಟಿರೋದು, ಬಾಕ್ಸೈಟ್ ನಿಮಗೆ ಅಲ್ಯೂಮಿನಿಯಂ ಸಂಬಂಧಪಟ್ಟಿರೋದು, ಫೈರೈಟ್ಸ್ ತಾಮ್ರ ಮತ್ತು ಹೆಮಟೈಟ್ ಕಬ್ಬಿಣ ಇಲ್ಲಿ ರೈಟ್ ಆನ್ಸರನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು ಹೇಗೆ ಅಂತೇಳಿ, ಮಣ್ಣಿನ ಸವಕಳಿ ಬಗ್ಗೆ ಆಗಿತ್ತು. ಮಣ್ಣಿನ ಸತ್ವ ಅಂದರೆ ಫಲವತ್ತತೆಯನ್ನು ಹೆಚ್ಚು ಮಾಡೋದು ಹೇಗೆ ಅಂತೇಳಿ, ಮಿಶ್ರ ತಳಿ ಇಡುವುದು, ಭೂಮಿಯನ್ನು ಉತ್ತು ಬಂಜರ ಮಾಡುವಂಥದ್ದು. ನೆಕ್ಸ್ಟ್ ಸರದಿಯ ಮೇಲೆ ಬೇರೆ ಬೇರೆ ಬೆಳೆಯನ್ನು ಇಡುವುದು, ಮೇಲಿನ ಎಲ್ಲವೂ ಸರಿ ಅಂತೇಳಿ ಕೇಳ್ತಿದ್ದಾನೆ. ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಮಾನ್ಯ ಇದೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಆಗಿರುತ್ತೆ, ಬರೀಬೋದು. ಸೊ ಅಂದರೆ ಭೂಮಿಯನ್ನು ಉತ್ತುತ್ತಾ ಬಂಜರ ಇಡಬಹುದು ಅಂತ ಒಂದೊಂದು ಕ್ವಶನ್ಸನ್ನು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಹೆಚ್ಚು ಕೃಷಿ ಮಾಡೋದ್ರ ಬದಲಿ ನೀವು ಸ್ವಲ್ಪ ಕೃಷಿಯನ್ನು ನಿಲ್ಲಿಸಿ 1 ವರ್ಷ 2 ವರ್ಷ ಬಿಟ್ಟಾಗ ಮತ್ತೆ ಅದರ ಫಲವತ್ತತೆ ಬರುತ್ತೆ ಅಂತ ಹೇಳ್ತಾರೆ, ರೀಸೈಕಲ್ ಆಗುತ್ತೆ. ಯಾಕಂದ್ರೆ ಭೂಮಿಯಲ್ಲಿ ಸಾರಜನಕ ಪ್ರಮಾಣ ಹೋಗುತ್ತೆ, ಇದರಿಂದ ನಿಮಗೆ ಭೂಮಿಯಲ್ಲಿ ಮತ್ತೆ ಉತ್ಪಾದನೆ ಮಾಡೋಕ್ಕಾಗುತ್ತೆ. ಒಂದು ಬೆಳೆಯಲ್ಲಿ ನೀವು ಮಿಶ್ರ ಬೆಳೆಯನ್ನು ಬೆಳೆದರೆ ಭೂಮಿಯಲ್ಲಿ ಹೆಚ್ಚಾಗಿ ನಿಮಗೆ ಶೇಖರಣೆ ಆಗುತ್ತೆ, ಸಾರಜನಕ ಆಗಿರ್ಬೋದು ಅಥವಾ ಭೂಮಿಯ ಕೊಳೆಯುವಿಕೆ ಅಂದರೆ ಸಸ್ಯದ ಅಥವಾ ನೀವು ಬೆಳೆದಿರೋಂಥ ಬೆಳೆ ಕೊಳೆಸೋದ್ರಿಂದ ಮಿಶ್ರ ಬೆಳೆಯನ್ನು ಮಾಡೋಕ್ಕೆ ಸರಿ ಆಗುತ್ತೆ. ಸರದಿ ಮೇಲೆ ಬೇರೆ ಬೇರೆ ಬೆಳೆಯನ್ನು ಇಡೋದ್ರೂ ಕೂಡ ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ನಿಮಗೆ. ನೀವು ಎರಡನೇ ಆಪ್ಷನ್ಸಿಂದ ವಿಚಲಿತರಾಗೋಂಥದ್ದಿಲ್ಲ, ಸ್ವಲ್ಪ ಡೆಪ್ತಾಗಿ ಯೋಚನೆ ಮಾಡಿದರೆ ಈಸಿ ಅನಿಸುತ್ತೆ. ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ
ಅತ್ತಿರಪಳ್ಳಿ ಜಲಪಾತ ಇದೆ ಅಂತ ಕೇಳಿದ್ದಾರೆ. ಅತ್ತಿರಪಳ್ಳಿ ಜಲಪಾತ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಭಾಳ ಸರಿ ಎಕ್ಸಾಮಿಗೆ ಈ ಥರದ್ದು ಯಾವುದೋ ಒಂದು ಜಲಪಾತ ಕೇಳ್ತಾರೆ, ಯಾಕಂದರೆ ನಿಮಗೆ 100ಕ್ಕೆ 100 ಆನ್ಸರ್ ಮಾಡೋಂಥ ಹುಡುಗರು ಇರೋದ್ರಿಂದ ಕರ್ನಾಟಕದಲ್ಲಿಕ್ಕಿಂತಲೂ ಬೇರೆ ರಾಜ್ಯದಲ್ಲಿ ಕೇಳೋ ಸಾಧ್ಯತೆ ಇರೋದ್ರಿಂದ ನೀವೆಲ್ಲ ಜಲಪಾತಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ಆನ್ಸರ್ ಕೇರಳದಲ್ಲಿ ಅತ್ತಿರಪಳ್ಳಿ ಜಲಾಶಯ ನಿಮಗೆ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಹಿಡಕಲ್ ಅಣೆಕಟ್ಟು ಎಲ್ಲಿ ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ. ಹಿಡಕಲ್ ಅಣೆಕಟ್ಟಿಗೆ ಇನ್ನೊಂದು ಹೆಸರನ್ನು ಕರಿತಿದ್ರು, ರಾಜ ಲಕ್ಷ್ಮಮ್ಮ ಅಂತ ಹೇಳಿ ಕರಿತಿದ್ರು, ಅಣೆಕಟ್ಟು ಅಂತ ಕರಿತಿದ್ರು. ಇಂಪಾರ್ಟೆಂಟ್ ಇದು ನಿಮಗೆ. ಸೊ ನೋಡ್ಕೊಳ್ಳಿ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರೋಂಥದ್ದು ಹಿಡಕಲ್ ಜಲಾಶಯ. ರಾಜ ಲಕ್ಷ್ಮಣ ಗೌಡ ಅಂತೇಳಿ ಇಂಪಾರ್ಟೆಂಟ್. ನಾನು ಹೇಳಿರೋದು ಸ್ವಲ್ಪ ಇದಾದರೆ ನೀವು ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಒಂದು ಸೆಕೆಂಡು. ಓಕೆ, ಇದನ್ನು ಹಿಡಕಲ್ ಡ್ಯಾಮಿಗೆ ಏನು ಕರೀತಾರೆ, ರಾಜ ಲಕ್ಷ್ಮಮ್ಮ ಗೌಡ ಅಂಥೇಳಿ ಅಣೆಕಟ್ಟು ಅಂತ ಕರಿತಿದ್ರು. ಘಟಪ್ರಭಾ ನದಿಗೆ ಸಂಬಂಧಪಟ್ಟಿರೋದು ಬೆಳಗಾವಿ ಜಿಲ್ಲೆಯಲ್ಲಿರೋಂಥದ್ದು ಹಿಡಕಲ್ ಅಣೆಕಟ್ಟು ಆಗಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಘಟಪ್ರಭಾ ನದಿಗೆ ಸಂಬಂಧಪಟ್ಟಿರೋಂಥ ಹಿಡಕಲ್ ಅಣೆಕಟ್ಟು ಯಾವುದಂತ ಕರಿತಿದ್ರು, ರಾಜ ಲಕ್ಷ್ಮಮ್ಮ ಗೌಡ ಅಂಥೇಳಿ ಕರಿತಿದ್ರು ಅನ್ನೋದು ಇಂಪಾರ್ಟೆಂಟ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಯಾವ ವಾತಾವರಣ ಪದರವನ್ನು ಮಧ್ಯಮ ಮತ್ತು ಅಧಿಕ ಆವರ್ತಿಕ ರೇಡಿಯೋ ಅಲೆಗಳು ಅಂಥೇಳಿ ಕರೀತಾರೆ, ಪುನರ್ಭೂಮಿಗೆ ಪ್ರತಿಫಲಿಸ್ತವೆ ಅಂತ ಕೇಳಿದ್ದಾರೆ. ರೇಡಿಯೋ ತರಂಗಗಳಿರ್ಬೋದು, ಅಥವಾ ಮೊಬೈಲ್ ತರಂಗಗಳಿರ್ಬೋದು, ಅಥವಾ ದೂರದರ್ಶನ ತರಂಗಗಳಿರ್ಬೋದು. ಸೊ ಯಾವ ವಲಯದಲ್ಲಿ ಕಂಡು ಬರುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ನಿಮಗೆ ಇಂಪಾರ್ಟೆಂಟ್ ರೇಡಿಯೋ ವಲಯಗಳು ಮತ್ತು ನಿಮಗೆ ದೂರದರ್ಶನ ವಲಯಗಳು ಕರೆಬಂಥದ್ದು ಅಯೋನ ವಲಯ ಅಂತ ಇದೆ. ಅಯೋನ ವಲಯನ ಥರ್ಮೋಸ್ಪಿಯರ್ಸ್ ಅಂತ ಕರಿತೀವಿ, ಅಥವಾ ಅಯೋನೋಸ್ಪಿಯರ್ಸ್ ಅಂತ ಕರಿತೀವಿ. ಅದು ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ರೇಡಿಯೋ ಫ್ರೀಕ್ವೆನ್ಸಿಗಳಿರ್ಬೋದು ಅಥವಾ ತರಂಗಗಳಿರ್ತವೆ. DEF1 ಅಂತ ಇರ್ತವೆ. ಸೊ ಅತ್ಯಂತ ನಿಮಗೆ ಡೆಪ್ತ್ ಆಗಿರೋಂಥ ಫ್ರೀಕ್ವೆನ್ಸಿ ಇದ್ದರೆ ಸೊ ಇಂಪಾರ್ಟೆಂಟ್ ಇದಾಗಿರ್ತದೆ. ಸೊ ಸ್ವಲ್ಪ ಸಾಧಾರಣವಾಗಿದ್ದರೆ, ಅತಿ ವಿರಳವಾಗಿದ್ದರೆ, ಸೊ ನಿಮಗೆ ಅತ್ಯಂತ ವಿರಳವಾಗಿದ್ದರೆ ಈ ಥರ ನಿಮಗೆ ಟವರ್ ಇರುತ್ತೆ. ಅಂದರೆ ಫುಲ್ ನಿಮಗೆ ಲೆಂತಾಗಿ ಬರ್ತದೆ, ಡಿ ಫ್ರೀಕ್ವೆನ್ಸಿಯಲ್ಲಿದ್ದೀರಿ ಅಂತ. ಸಾಧಾರಣವಾಗಿ ನಿಮಗೆ ಟವರ್ ಸಿಗ್ತಾಯಿದೆ ಅಂದರೆ ಅದು ಇದಲ್ಲಿದ್ದೀರಿ ಅಂತ. ಸ್ವಲ್ಪ ಕಟ್ ಆಗ್ತಾಯಿದೆ ನಿಮ್ಮ ವಾಯ್ಸ್ ಅಂತಂದರೆ F-ಅಲ್ಲಿದ್ದೀರಿ. ಸಂಪೂರ್ಣವಾಗಿ ನಿಮಗೆ ನಿಲ್ ತೋರಿಸ್ತಾ ಇದೆ F1 ಫ್ರೀಕ್ವೆನ್ಸಿಗಳಾಗಿರುತ್ತವೆ. ಇವೆಲ್ಲ ದೂರದರ್ಶನ, ಮೊಬೈಲ್ ಅಥವಾ ರೇಡಿಯೋ ತರಂಗಕ್ಕೆ ಸಂಬಂಧಪಟ್ಟಿರೋದು. ಅಯೋನೋಸ್ಪಿಯರಲ್ಲಿದೆ ಅಂತ ಹೇಳ್ತೀವಿ. ಭೂಮಿಯ ಮೇಲ್ಗಡೆ ಮೊದಲು ಹೋದಂತೆ ನಿಮಗೆ ಪದರಗಳನ್ನು ನೀವು ನೋಡಿದಾದರೆ, ಒಂದು ಟ್ರೋಪೋಸ್ಪಿಯರ್ ಸಿಗುತ್ತೆ, ಎರಡನೇದು ಸ್ಟ್ರಾಟ್ರೋಸ್ಪಿಯರ್ ಸಿಗುತ್ತೆ, ಮೂರನೇದು ಮೆಸೋಸ್ಪಿಯರ್ ಸಿಗುತ್ತೆ, ನಾಲ್ಕನೇದು ಥರ್ಮೋಸ್ಪಿಯರ್ಸ್ ಅಥವಾ ಅಯೋನೋಸ್ಪಿಯರ್, ಐದನೇದು ಎಕ್ಸೋಸ್ಪಿಯರ್ ಅಂತ ಕಂಡು ಬರುತ್ತೆ. ಸೊ ನಿಮಗೆ ಇಂಪಾರ್ಟೆಂಟ್ ಇದಾಗಿರುತ್ತೆ, ನೆನ್ಪಿಟ್ಕೊಳ್ರಿ. ಆದಷ್ಟು ಇದು ನಿಮಗೆ ಆಗಿದೆ. ಟ್ರೋಪೋಸ್ಪಿಯರಲ್ಲಿ ಮಳೆ, ಮೋಡ ಈ ಥರದ್ದೆಲ್ಲ ಸಂಭವಿಸ್ತವೆ. ಭೂಮಿಯ ವೈವಿಧ್ಯಮಯ ವಲಯ ಅಂತೇಳಿ ಕರಿತೀವಿ ಇದನ್ನು. ಎರಡನೇದು ಸ್ಟ್ರಾಟೋಸ್ಪಿಯರ್, ವಿಮಾನ ಹಾರಾಟ ವಲಯ ಅಂತ ಕರಿತೀವಿ. ಸೊ ಮೂರನೇದು ಮೆಸೋಸ್ಪಿಯರ್ನ ನಿಮಗೆ ಉಲ್ಕಾಪಾತ ವಲಯ ಅಂತ ಕರೀತಾರೆ, ಉಲ್ಕಾಪಾತ ವಲಯ ಅಂಥೇಳಿ. ಅಯೋನೋಸ್ಪಿಯರ್ ಅಂತಂದರೆ ರೇಡಿಯೋ ತರಂಗಗಳು ಸಿಗೋಂಥದ್ದು. ನಿಮಗೆ ಎಕ್ಸೋಸ್ಪಿಯರ್ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿರೋಂಥದ್ದಾಗಿರುತ್ತೆ. ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ನೋಟ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿ. ಎಸ್, ಈ ಕೆಳಗಿನಲ್ಲಿ ಯಾವುದು ನಾರು ಅಥವಾ ನೂಲು ಬೆಳೆಯಾಗಿದೆ ಅಂತ ಕೇಳಿದ್ದಾರೆ. ತೊಗರಿ, ಹತ್ತಿ, ಕಬ್ಬು, ಶೇಂಗಾ ಇರುತ್ತೆ. ನೀವು ಹಳ್ಳಿಗಾಡಿನ ವಿದ್ಯಾರ್ಥಿಗಳಾದರೆ ಈಸಿ ಕಂಡುಹಿಡಿಬೋದು. ಪೇಟೆಯವರಿಗೆ ಯಾವುದೇ ವಿದ್ಯಾರ್ಥಿಗಳಿಗೆ ನೀವು ಕಷ್ಟ ಆಗ್ಬೋದು. ಯಾಕಂದರೆ ನೀವು ಶೇಂಗಾ, ಕಬ್ಬು ಅಥವಾ ತೊಗರಿ ಅದರ ಮರದಲ್ಲಿ ಸಿಗುತ್ತಾ, ಗಿಡದಲ್ಲಿ ಸಿಗುತ್ತಾ, ಇದೊಂದು ಬೆಳೆನ, ಬೇಸಾಯನ ಅನ್ನೋದು ಗೊತ್ತಾಗಬೇಕಾದ್ರೆ ಇಂಪಾರ್ಟೆಂಟ್. ಸೊ ಒಂದು ನಾರು ಪದಾರ್ಥದಲ್ಲಿರೋಂಥದ್ದು ಹತ್ತಿ ಆಗಿರುತ್ತೆ. ಸೊ ಇದನ್ನು ಸಿಲ್ವರ್ ಇದಂತೇಳಿ ಕರಿತೀವಿ. ಬೆಳ್ಳಿಯ ನೂಲು ಅಂತ ಕರಿತೀವಿ, ಅದನ್ನು ಸಂಬಂಧಪಟ್ಟಿರೋದು ಇಂಪಾರ್ಟೆಂಟ್ ಹತ್ತಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಭಾರತದಲ್ಲಿ ಪ್ರಥಮವಾಗಿ ನೈಋತ್ಯ ಮಾನ್ಸೂನ್ ಆಗಮಿಸೋದಿಲ್ಲ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ಆಲ್ರೆಡಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಜೂನ್ನಲ್ಲಿ ಕರ್ನಾಟಕದ ಪ್ರವೇಶ ಮಾಡಿದ್ರಿಂದ ಈ ಕ್ವಶನ್ಸ್ ನಿಮಗೆ ಎಕ್ಸಾಮ್ ಮುಂದೆ ಬರ್ಬೋದು. ಯಾಕಂದರೆ ಈಗ ಸುಮಾರು ಜೂನಿಂದ ನಿಮಗೆ ಸೆಪ್ಟೆಂಬರ್ ಬರೆಯುವಂಥ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಸ್ ಇರೋಂಥ ಸಾಧ್ಯತೆ ಇರುತ್ತೆ. ಮಾನ್ಸೂನ್ ಎಂಬುದು ಮೌಸಮ್ ಎಂಬ ಪದದಿಂದ ಬರೋಂಥದ್ದು. ನೈಋತ್ಯ ಮಾರುತಗಳನ್ನ ಮಾನ್ಸೂನ್ ವಲಯ, ಭಾರತದಲ್ಲಿ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ ಇದನ್ನು. ಇಂಪಾರ್ಟೆಂಟ್. ಈಗ ಸ್ಟಾರ್ಟ್ ಆಗಿದೆ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಇಲ್ಲಿ ಬೀಸಲು ಆರಂಭಿಸ್ತವೆ. ಎಲ್ಲಿ ಅಂದರೆ ಅರಬ್ಬಿ ಸಮುದ್ರ ಬರುತ್ತೆ, ಸಿ ಆಫ್ ಅರಬ್ಬಿಯಲ್ಲಿ ಬೀಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಭಾರತದಲ್ಲಿ ಇದು ಬೀಸಕ್ಕೆ ಸ್ಟಾರ್ಟ್ ಮಾಡಿದರೆ ಜೂನಿಂದ ಸೆಪ್ಟೆಂಬರ್ವರೆಗೆ ಮಳೆ ಬರುತ್ತೆ. ಹಾಗಾಗಿ ಭಾರತದಲ್ಲಿ ಪ್ರಥಮವಾಗಿ ನೈಋತ್ಯ ಪ್ರದೇಶ ಯಾವುದು ಅಂತ ಕೇಳ್ತಾರೆ. ಭಾರತದಲ್ಲಿ ಮೊದಲವಾಗಿ ಯಾವ ರಾಜ್ಯಕ್ಕೆ ಬರುತ್ತೆ ಅಂದರೆ ಮಲಬಾರ್ ತೀರಕ್ಕೆ ಬರುತ್ತೆ. ಮಲಬಾರ್ ತೀರಲ್ಲಿ ಯಾವುದು ರಾಜ್ಯ ಅಂತ ಕೇಳ್ತಾರೆ? ಕೇರಳ. ಫಸ್ಟ್ ಭಾರತದಲ್ಲಿ ಮಾನ್ಸೂನ್ ಮಳೆಯ, ನೈಋತ್ಯ ಮಾನ್ಸೂನ್ ಮಳೆಯನ್ನು ಪಡೆಯುವಂಥ ರಾಜ್ಯ ಯಾವುದಾಗಿರುತ್ತೆ ಅಂದರೆ ಕೇರಳ ಆಗಿರುತ್ತೆ. ಓಕೆ, ಮಲಬಾರ್ ಕರಾವಳಿ ಇದಾಗಿರುತ್ತೆ. ಭಾರತದಲ್ಲಿ ಪ್ರಥಮ ರಾಜ್ಯ. ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಫಸ್ಟ್ ಪಡೆಯುತ್ತೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಫಸ್ಟ್ ಪಡೆಯುತ್ತೆ ಮಲಬಾರ್ ತೀರದಲ್ಲಿ.
ಸರಿಯಾದ ಜೋಡಿಯನ್ನು ಆಧರಿಸಿ ಅಂದರೆ ಹಸಿರು ಕ್ರಾಂತಿ ಕೃಷಿ, ಬಿಳಿ ಕ್ರಾಂತಿ ಹತ್ತಿ, ನೀಲಿ ಕ್ರಾಂತಿ ಮೀನುಗಾರಿಕೆ, ಹಳದಿ ಕ್ರಾಂತಿ ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ನಿಮಗೆ ರೆವಲ್ಯೂಷನ್ಸ್ ಬಗ್ಗೆ ಸುಮಾರು ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಎಕ್ಸಾಮಲ್ಲಿ ವೈಟ್ ಕ್ರಾಂತಿ ಅಂತಂದರೆ ಹಾಲು ಉತ್ಪಾದನೆಗೆ ಅಂತೇಳಿ ಕರಿತೀವಿ. ಇಲ್ಲಿ ಹತ್ತಿ ಉತ್ಪಾದನೆ ಆಗಿದೆ, ಇದು ಹಾಲು ಉತ್ಪಾದನೆ ಮಿಲ್ಕ್ ಪ್ರಾಡಕ್ಟಿಗೆ ಸಂಬಂಧಪಟ್ಟಿರೋದು. ವೈಟ್ ರೆವಲ್ಯೂಷನ್ಸ್, ವರ್ಗೀಸ್ ಕುರಿಯನ್, ಫಾದರ್ ಆಫ್ ವರ್ಗೀಸ್ ಕುರಿಯನ್ ಅಂತ ಕರಿತೀವಿ ವೈಟ್ ರೆವಲ್ಯೂಷನ್ಸ್ಗೆ. ಇದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನಿಮಗೆ ನೋಡೋಣ. ಸೌರಮಂಡಲದಲ್ಲಿ ಅಧಿಕ ಉಷ್ಣತೆ ಉಳ್ಳಂಥ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಭಾಳ ಕನ್ಫ್ಯೂಸ್ ಆಗೋಂಥದ್ದು. ಸೊ ಡೇ ಹಾಟೆಸ್ಟ್ ಗ್ರಹ ಅಂತ ಕರಿತೀವಿ. ಡೇ ಹಾಟೆಸ್ಟ್ ಗ್ರಹ ಯಾವುದು ಅಂತಂದರೆ ನಿಮಗೆ ಬುಧ ಗ್ರಹ ಆಗಿರುತ್ತೆ. ಮಂಗಳ ಗ್ರಹ, ಪೃಥ್ವಿ ಮತ್ತು ಗುರುಗ್ರಹ ಅಂತ ಕೇಳಿದ್ದಾರೆ ಎಕ್ಸಾಮಲ್ಲಿ ಇಂಪಾರ್ಟೆಂಟು. ಯಾವ ಗ್ರಹ ಅತಿ ಹೆಚ್ಚು ನಿಮಗೆ ಉಷ್ಣಾಂಶವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಓವರಾಲ್ ಕೇಳಿರಲಿಲ್ಲ, ಹಗಲು ಅಥವಾ ಇದು ಅಂತ ಕೇಳಿಲ್ಲ, ಓವರಾಲ್ ಕೇಳಿದ್ರಿಂದ ನಿಮ್ಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಏನಾದ್ರು ಹುಡುಕಕ್ಕೆ ಟ್ರೈ ಮಾಡಿದರೆ ಸಿಗ್ಬೋದಾ ನೋಡೋಣ ಆನ್ಸರ್ ಬಿಟ್ಟಿದೆ ನೋಡಿ. ಸೊ ಇಲ್ಲಿ ಆಪ್ಷನ್ಸಲ್ಲೇ ಸ್ವಲ್ಪ ತಪ್ಪಿದೆ. ನಿಮಗೆ ಬೇರೆ ಆಪ್ಷನ್ಸ್ ನಿಮಗೆ ಗತಿ ಇಲ್ಲ ಅಂದರೆ ಬುಧ ಗ್ರಹನೇ ಬರೀಬೇಕಾಗತ್ತೆ ಅನಿವಾರ್ಯ. ಬಟ್ ನನ್ನ ಲೆಕ್ಕದಲ್ಲಿ ನೀವು ಬರೆಯೋದಾದರೆ ಕ್ವಶನ್ಸ್ಗೆ ಆನ್ಸರ್ ಕೊಡೋದ್ರೆ ವೀನಸ್ ಕೊಡಬೇಕಿತ್ತು. ಸೊ ವೀನಸ್ ಅಂತ ಅಂದರೆ ನಿಮಗೆ ವೀನಸ್ ಅಂತ ಅಂದರೆ ಯಾವುದಾಗಿರುತ್ತೆ, ಶುಕ್ರ ಗ್ರಹ ಕೊಡಬೇಕಿತ್ತು ಆಪ್ಷನ್ಸ್. ಅತ್ಯಂತ ವಾತಾವರಣದಲ್ಲಿ ಹಾಟೆಸ್ಟ್ ಗ್ರಹ ಅಂತ ಅಂದರೆ ಶುಕ್ರ ಗ್ರಹ ಇರುತ್ತೆ. ಡೇ ಹಾಟೆಸ್ಟ್ ಆ್ಯಂಡ್ ನೈಟ್ ಕೋಲ್ಡೆಸ್ಟ್ ಗ್ರಹ ಅಂದರೆ ಬುಧ ಇರುತ್ತೆ. ಹಗಲು ಮಾತ್ರ ಇದು ಬಿಸಿಯಾಗಿರುತ್ತೆ, ಯಾವುದು ಬುಧ ಗ್ರಹ. ಬಟ್ ಇಲ್ಲಿ ಅತ್ಯಧಿಕ ಉಷ್ಣಾಂಶದಲ್ಲಿ ಶುಕ್ರ ಕೊಡೋದ್ರಿಂದ ನೀವು ಬುಧನೇ ಆನ್ಸರ್ ತೊಗೋಬೇಕಾಗುತ್ತೆ ಆಪ್ಷನ್ಸ್. ಬಟ್ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ನೆಕ್ಸ್ಟ್ ಎಕ್ಸಾಮಿಗೆ ಬರೋವಾಗ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೌರಮಂಡಲದಲ್ಲಿ ಅತ್ಯಧಿಕ ಉಷ್ಣಾಂಶ ಉಳ್ಳಂಥ ಗ್ರಹ ಶುಕ್ರ ಆಗಿರುತ್ತೆ. ಹಗಲಿನಲ್ಲಿ ಅಧಿಕ ಉಷ್ಣಾಂಶ ಕೇಳಿದರೆ ಬುಧ ಬರೀರಿ, ಟೋಟಲ್ ಕೇಳಿದರೆ ಶುಕ್ರ ಬರೀರಿ. ಈ ಕ್ವಶನ್ಸಿಗೆ ಇಲ್ಲಿ ನಿಮಗೆ ಶುಕ್ರನೇ ಬರೀಬೇಕು. ನೆಕ್ಸ್ಟ್ ಏನಾದ್ರು ನೀವು ಹಗಲಲ್ಲಿ ಅಂತ ಕೇಳಿದ್ರೆ ಬುಧ ಬರೀರಿ, ಅಷ್ಟೇ ಇರೋದು ಇಂಪಾರ್ಟೆಂಟ್. ಅವ್ರು ಕೇಳ್ತಾರೆ ಕ್ವಶನ್ಸ್, ಏನು ಮಾಡೋಂಗಿಲ್ಲ, ನೀವು ಸ್ವಲ್ಪ ಬುದ್ಧಿವಂತರಾಗಿರ್ಬೇಕು ಅಷ್ಟೇ. ಭಾರತದಲ್ಲಿ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅನ್ನೋ ಕ್ವಶನ್ಸಲ್ಲಿ ಬಾಕ್ರಾ ಅಣೆಕಟ್ಟು, ಹಿರಾಕುಡ್ಡು, ಕೋಶಿ ಅಣೆಕಟ್ಟು, ದಾಮೋದರ ಅಣೆಕಟ್ಟು ಇದೆ. ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು ಯಾವುದಾಗಿರುತ್ತೆ ಅಂದರೆ ಹಿರಾಕುಡ್ ಆಗಿರುತ್ತೆ. ಮಹಾನದಿ ಕಟ್ಟಿರೋಂಥದ್ದು. ಸೊ ಒರಿಸ್ಸಾದಲ್ಲಿಂಥ ಮಹಾನದಿ ಕಟ್ಟಿರೋದು ಹಿರಾಕುಡ್, ಅತಿ ಉದ್ದವಾದ ನದಿ. ಕೊಟ್ಟಿರೋಂಥ ಕ್ವಶನ್ಸ್ ಯಾವುದಂದ್ರೆ ಅತಿ ದೊಡ್ಡ ಕೇಳಿದ್ದಾನೆ, ಅಂದರೆ ಅತಿ ದೊಡ್ಡ ಅಣೆಕಟ್ಟು ಯಾವುದಂದರೆ ಬಾಕ್ರಾ ಅಣೆಕಟ್ಟು ಆಗಿರುತ್ತೆ. ಬಾಕ್ರಾ ಅಣೆಕಟ್ಟು ನಿಮಗೆ ಹಿಮಾಚಲ ಪ್ರದೇಶದಲ್ಲಿದೆ. ಯಾವ ನದಿ ಕಟ್ಟಿದ್ದಾರೆ ಅಂದರೆ ಸಟ್ಲೇಜ್ ನದಿಗೆ ಕಟ್ಟಿದ್ದಾರೆ. ಇಂಪಾರ್ಟೆಂಟ್, ಯಾವ ನದಿಗೆ? ಸಟ್ಲೇಜ್ ನದಿಗೆ ಕಟ್ಟಿದ್ದಾರೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ನೀವು ನೋಡೋಣ ಆಪ್ಷನ್ಸ್ ನೋಡೋಣ, ಇದು ಏನು ಕೊಟ್ಟಿದ್ದಾರೆ ಆಪ್ಷನ್ಸ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಹಿರಾಕುಡ್ ಅಂತ ಕೇಳಿದ್ದಾರೆ. ಹಿರಾಕುಡ್ ಅನ್ನೋದು ಬೇಡ ಆನ್ಸರ್ ನಿಮಗೆ, ಹಿರಾಕುಡ್ ಅಲ್ಲ ಇದಕ್ಕೆ ಆನ್ಸರು. ಯಾವುದಾಗಿರುತ್ತೆ ಅಂದರೆ ದೊಡ್ಡ ಅಣೆಕಟ್ಟು ಅಂತಂದರೆ ಬಾಕ್ರಾ ಅಣೆಕಟ್ಟಾಗಿರುತ್ತೆ, ಎತ್ತರದ ಅಣೆಕಟ್ಟು ಅಂತ ಆಗಿದೆ. ಇಲ್ಲಿ ದೊಡ್ಡ ಅಣೆಕಟ್ಟು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೊಳ್ಳಿ, ಯಾಕಂದರೆ ಅತಿ ಉದ್ದವಾದ ಅಣೆಕಟ್ಟು ಇದು, ಅತಿ ಉದ್ದವಾದ ಅಣೆಕಟ್ಟು, ಅತಿ ಎತ್ತರವಾದ ಅಣೆಕಟ್ಟು ಇದು ಆಗಿರುತ್ತೆ. ಸೊ ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ನೀವು ನೋಟ್ ಮಾಡಿಕೊಡ್ರಿ, ಇಲ್ಲಾಂದರೆ ಇನ್ನೊಂದು ಸರಿ ಕ್ವಶನ್ಸ್ ಬಂದಾಗ ಹೇಳೋಣ. ಯಾವ ನದಿಗೆ ಅಡ್ಡಲಾಗಿ ಗೊರೂರು ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ. ಸೊ ಯಾವ ನದಿಗೆ ಅಡ್ಡಲಾಗಿ ಗೊರೂರು ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಕೇಳಿದರೆ ಗೊರೂರು ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಎಕ್ಸಾಮಲ್ಲಿ ಸ್ವಲ್ಪ ನೀವು ಐಡಿಯಾಸ್ ಇದ್ದರೆ ಬರಿಬೋದು. ಗೊರೂರು, ರಾಮಸ್ವಾಮಿ ಅಯ್ಯಂಗಾರ್ ಈ ಥರ ಎಲ್ಲ ಕೇಳಿದಿರಿ. ಗೊರೂರು ಬರೋಂಥದ್ದು ಹಾಸನ ಬರುತ್ತೆ. ಹಾಸನ ಹರಿಯಂಥ ನದಿ ಯಾವುದು ಅಂತ ಕೇಳಿದರೆ ನಿಮಗೆ ಶರಾವತಿ ನದಿ ಶಿವಮೊಗ್ಗದಲ್ಲಿ ಹರಿಯುತ್ತೆ, ಶಿವಮೊಗ್ಗ ಹರಿಯುತ್ತೆ. ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಹರಿಯುತ್ತೆ. ನೇತ್ರಾವತಿ ನದಿ ನಿಮಗೆ ದಕ್ಷಿಣ ಕನ್ನಡ ಕಡೆ ಹರಿಯುವಂಥದ್ದು. ಸೊ ವೇದಾವತಿ ಮತ್ತು ಹೇಮಾವತಿ ಅಂತ ಇದೆ. ಸೊ ಹೇಮಾವತಿ ನದಿ ಈಸ್ ಕರೆಕ್ಟ್. ಗೊರೂರು ಅಣೆಕಟ್ಟು ಕಟ್ಟಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಸ್ವಲ್ಪ ಐಡಿಯಾಸ್ ಇದ್ದರೆ ಬರಿಬೋದು. ಹಾಸನದಲ್ಲಿ ಹರಿಯಂಥ ನದಿ ಹೇಮಾವತಿ ಆಗಿದೆ ಅನ್ನೋದು ಬರಿಬೋದು. ನೆಕ್ಸ್ಟ್ ಈ ಕೆಳಗಿನ ಯಾವ ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಮ್ಯಾಪ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ, ಸ್ವಲ್ಪ ಐಡಿಯಾಸ್ ಬರುತ್ತೆ. ಗಂಗಾ ನದಿ ಸೊ ಎಲ್ಲಿ ಹುಟ್ಟುತ್ತೆ, ಇಂಪಾರ್ಟೆಂಟ್. ಗಂಗಾ ನದಿ ಹುಟ್ಟಂಥ ಪ್ಲೇಸ್ ಇರ್ಬೋದು. ಓಕೆ, ಮ್ಯಾಪ್ ನೋಡ್ಕೊಳ್ಳಿ ಒಂದ್ಸಗೆ. ಓಕೆ, ಗಂಗಾ ನದಿಯಲ್ಲಿ ಹುಟ್ಟುತ್ತೆ, ಯಮುನಾ ನದಿಯಲ್ಲಿ ಹುಟ್ಟುತ್ತೆ, ಕೋಶಿ ನದಿಯಲ್ಲಿ ಹುಟ್ಟುತ್ತೆ, ಸಿಂಧೂ ನದಿಯಲ್ಲಿ ಹುಟ್ಟುತ್ತೆ ಅಂತ. ಸಿಂಧೂ ನದಿ ನೋಡ್ರಿ ಇಲ್ಲಿ ಚೀನಾ ಗಡಿಯಲ್ಲಿ ಹುಟ್ಟುತ್ತೆ, ಹಿಮಾಲಯ ಪರ್ವತದ ಚೀನಾ ಗಡಿಯಲ್ಲಿ ಹುಟ್ಟಿರೋಂಥದ್ದು. ಸೊ ಭಾರತದಲ್ಲಿ ನಿಮಗೆ ಹಿಮಾಚಲ ಪ್ರದೇಶದ ಮೂಲಕ, ಸೊ ಲಡಾಖ್ ಮೂಲಕ, ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿಯಿಂದ ಪಾಕಿಸ್ತಾನದಲ್ಲಿ ಹರಿಯುತ್ತೆ. ಪಾಕಿಸ್ತಾನದಲ್ಲೇ ಅತಿ ಉದ್ದವಾಗಿ ಹರಿಯುತ್ತೆ, ಆಮೇಲೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಂಗಾಗಿ ಯಾವ ನದಿ, ಒಂದು ನದಿ ನಿಮಗೆ ಗೊತ್ತಾಯಿತು, ಸಿಂಧೂ ನದಿ ನಮ್ಮ ದೇಶದಲ್ಲಿ ಹುಟ್ಟಲ್ಲ ಒಂದು ಗೊತ್ತಾಯಿತು. ನೆಕ್ಸ್ಟ್ ಯಮುನಾ ನದಿ ಯಮುನೋತ್ರಿಯಲ್ಲಿ ಹುಟ್ಟುತ್ತೆ, ವೆರಿ ಇಂಪಾರ್ಟೆಂಟ್. ಭಾರತದ ಯಮುನೋತ್ರಿಯಲ್ಲಿ ಹುಟ್ಟುತ್ತೆ, ಉತ್ತರಾಖಂಡ್ ಇದರಲ್ಲಿ. ಗಂಗಾ ನದಿನೂ ಕೂಡ ಅಷ್ಟೇ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ, ಹಿಮಾಲಯ ಪರ್ವತದಲ್ಲಿ, ಭಾರತಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಕೋಸಿ ನದಿ, ಬಿಹಾರದ ಕೋಸಿ ನದಿ, ಕಣ್ಣೀರ ನದಿ ಅಂತ ಕರಿತೀವಿ. ಇವೆಲ್ಲ ಭಾರತದಲ್ಲಿ ಹುಟ್ಟಂಥದ್ದು. ಒಂದು ನದಿ ಅಂತ ನಿಮಗೆ ಫಿಕ್ಸ್ ಆಗಿ ಗೊತ್ತಾಗ್ಬಿಡ್ತು, ಯಾವುದಂದರೆ ಅದು ಸಿಂಧೂ ನದಿ ಆಗಿರುತ್ತೆ ಅನ್ನೋದನ್ನು ಬರೀತೀರಿ ಅಂತ ಅನ್ಕೋತೀನಿ. ಈ ಕೆಳಗಿನ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನು ಪ್ರಾದೇಶಿಕ ನೀರು ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾರೆ.
ಈ ಕೆಳಗಿನ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನು ಪ್ರಾದೇಶಿಕ ನೀರು ಎಂದು ಕರೆಯಲ್ಪಡುತ್ತದೆ ಅಂತೇಳಿ. ಸೊ ಕ್ವಶನ್ಸ್ ಏನಾಗಿದೆ ಅಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕ್ವಶನ್ಸ್ಗಳಾಗಿರುತ್ತೆ PSIದಲ್ಲಿ. ಹಾಗಾಗಿ ನಿಮಗೆ ಕ್ವಶನ್ಸ್ ಒಂಥರ ನೋಡಿದಂಗೆ ಆಗುತ್ತೆ. ಬಟ್ ನಾವು ಕರೆಯೋದಾದ್ರೆ ಏನಂದರೆ ಒಂದು ನಾಟಿಕಲ್ ದೂರ ಅಂದರೆ ಸಮುದ್ರ ಎಷ್ಟು ದೂರ ಹೊಂದಿರುತ್ತೆ ಅಂತೇಳಿ ಕೇಳ್ಬೋದು. ಸೊ ಸಮುದ್ರದ ದೂರವನ್ನು ನಾವು ನಾಟಿಕಲಲ್ಲಿ ಅಳಿತೀವಿ. ಸಮುದ್ರದ ದೂರವನ್ನು ಏನು ಸಮುದ್ರ ಅಥವಾ ಸಾಗರದ ದೂರವನ್ನು ಯಾವ್ದು ಕರಿತೀವಿ, ನಾಟಿಕಲ್ ಅಂತ ಕರಿತೀವಿ. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ 1 ನಾಟಿಕಲ್ ಅಂದರೆ ಎಷ್ಟು ಕಿಲೋಮೀಟರ್ ಬರುತ್ತೆ, 1 ನಾಟಿಕಲ್ ಈಸ್ ಈಕ್ವಲ್ ಟು ಎಷ್ಟು ಕಿಲೋಮೀಟರ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಎಷ್ಟು ಕಿಲೋಮೀಟರ್ ಬರುತ್ತೆ ಅಥವಾ ಮೈಲ್ಸಲ್ಲಿ ಹೇಳಿದರೆ ಎಷ್ಟು ಮೈಲ್ಸ್ ಬರುತ್ತೆ ಅದು ಗೊತ್ತಿರ್ಬೇಕು ನಿಮಗೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ನೋಡಿದರೆ ನಿಮಗೆ ಕ್ವಶನ್ಸನ್ನು ನೀವು ಆನ್ಸರ್ ನೋಡ್ಕೊಳ್ಳೋದಾದ್ರೆ ಫಸ್ಟ್ ಆನ್ಸರ್ ನೋಡ್ಕೊಳ್ಳೋಣ, ಆಮೇಲೆ ನೀವು ಚರ್ಚೆ ಮಾಡ್ಬೋದು. ಕ್ವಶನ್ಸಿಗೆ ಆನ್ಸರ್ ಕೊಟ್ಟಿದ್ದೀವಿ, ಇಲ್ಲಿ ನೋಡ್ಕೊಳ್ಳಿ. ಎಸ್, ಏನು ಆನ್ಸರ್ ಅಂತ ಕೊಟ್ಟಿದ್ದೀವಿ ಅಂತಂದರೆ, ಸೊ 12 ನಾಟಿಕಲ್ ಅಂದರೆ ನಾವು ಭಾರತದಿಂದ ನೀವು ಯಾವುದೇ ಗಡಿಯಲ್ಲಿ 12 ನಾಟಿಕಲ್ ಮೈಲು ನಮಗೆ ಸಂಬಂಧಪಟ್ಟಿರುತ್ತೆ. ಅದು ಉಳಿದಿರೋದು ಬೇರೆ ಅಂತಾರಾಷ್ಟ್ರೀಯ ಗಡಿಯಾಗಿರುತ್ತೆ, ಇಲ್ಲಾಂದರೆ ಪಕ್ಕದ ದೇಶದ್ದಾಗಿರುತ್ತೆ. ಈ ಥರ ಭಾರತದಲ್ಲಿ 12 ನಾಟಿಕಲ್ ಮೈಲು ಅಂತ ಕರಿತೇವೆ. 1 ನಾಟಿಕಲ್ ಮೈಲು ಎಷ್ಟು ಕಿಲೋಮೀಟರ್ ಹೊಂದಿರುತ್ತೆ ಅಂತ ನಾನು ಆಗಲೇ ಕೇಳ್ತಾ ಇದ್ದೆ ನಿಮ್ಮ ಕ್ವಶನ್ಸ್. ಸೊ ಆ ಕ್ವಶನ್ಸ್ ನೋಡಿದ್ರೆ 1 ನಾಟಿಕಲ್ ಮೈಲ್ಸ್ ಅಂತ ಅಂದರೆ 1.852 ಕಿಲೋಮೀಟರ್ಸ್ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ. ಇದು 1 ನಾಟಿಕಲ್ ಈಸ್ ಈಕ್ವಲ್ ಟು 1.82 ಕಿಲೋಮೀಟರ್ಸ್ ಆಗಿರುತ್ತೆ. ಸೊ ಅದೇ 1 ನಾಟಿಕಲ್ ಮೈಲ್ಸನ್ನು ನೀವು ಇಲ್ಲಿ ನೋಡಿದಾದರೆ ನೋಡ್ಕೋಬೋದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 12 ನಾಟಿಕಲ್ ಮೈಲ್ಸ್ ಅಂತ ಕರಿತೀವಿ. 12 ನಾಟಿಕಲ್ ಮೈಲ್ಸ್ ಇಂಟು 1.852 ಅನ್ನು ನೀವು ಮಲ್ಟಿಫೈ ಮಾಡಿದರೆ ಭಾರತದ ಎಷ್ಟು ದೂರ ಹೊಂದಿದೆ, ಎಷ್ಟು ಸಮುದ್ರ ಮೇಲೆ ಏಕಸ್ವಾಮ್ಯವನ್ನು ಹೊಂದಿರೋಂಥದ್ದು ಎಷ್ಟು ಕಿಲೋಮೀಟರ್ಸ್ ಅಂತ ಗೊತ್ತಾಗುತ್ತೆ. ಓಕೆ, ನೋಟ್ ಮಾಡ್ಕೊಂಡಿದ್ದೀರಿ ಅಂತ ಅಂತೀನಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯದ ಹಕ್ಕಿಯನ್ನು ಹೆಸರಿಸಿ ಅಂತ ಹೇಳ್ತಾರೆ. ಭಾರತದ ಹಕ್ಕಿ ಯಾವುದು, ಕರ್ನಾಟಕ ರಾಜ್ಯದ ಹಕ್ಕಿ ಯಾವುದು, ರಾಜ್ಯ ಪ್ರಾಣಿ ಯಾವುದು, ಈ ಥರ ಎಲ್ಲ ಕೇಳ್ತಾರೆ. ರಾಜ್ಯ ಪ್ರಾಣಿ ಮೊನ್ನೆ ಬಂದಿದ್ದ ಕ್ವಶನ್ಸ್ ಆನೆ ಅಂತೇಳಿ ಆನ್ಸರ್ ಮಾಡಿ, ಏಷ್ಯಾಟಿಕ್ ಆನೆ ಅಂತೇಳಿ ಕೊಟ್ಟಿರೋ ಚಿತ್ರವನ್ನು ನೋಡಿ ನೀವು ಬರೀಬೋದು. ಒಂದು ಮಹತ್ವದ ಕೊಂಬು ಕೊಕ್ಕಿನ ಹಕ್ಕಿ ಅಂತಿದೆ. ಕೊಂಬು ಕೊಕ್ಕು ಇಲ್ಲ ಇದಕ್ಕೆ. ಬಿಳಿ ಎದೆಯ ಮಿಂಚುಳ್ಳಿ ಅಂತ ಹೇಳಿದೆ. ಬಿಳಿ ಎದೆಯ ಮಿಂಚುಳ್ಳಿನ, ಏಷ್ಯಾದ ಕೋಗಿಲನ, ಈ ಥರದ್ದೆಲ್ಲ ಭಾರತೀಯ ರೋಲರ್ ಅಂತ ಕೇಳಿದರೆ. ಸೊ ಇಂಪಾರ್ಟೆಂಟ್, ಭಾರತೀಯ ರೋಲರ್ ಅಥವಾ ನೀಲಕಂಠ ಅಂತ ಕರಿತೀವಿ. ಏನು ಕರಿತೀವಿ? ಸೊ ನೀಲಕಂಠ ಅಂತ ಕರಿತೀವಿ ನದಿಯನ್ನು, ಈ ಒಂದು ಹಕ್ಕಿಯನ್ನು. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ. ಭಾರತೀಯ ರೋಲರ್ ಅಥವಾ ನೀಲಕಂಠ ಹಕ್ಕಿ ಅಂತ ಕರಿತೀವಿ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದಾಗಿರುತ್ತೆ ಅಂದರೆ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತೇಳಿ ಕರಿತೀವಿ ಅಂತ. ಮುಂದಿನ ಪ್ರಶ್ನೆ ನೋಡೋಣ. ಮುಂಜಾನೆಯ ನಕ್ಷತ್ರ ಅಥವಾ ಸಂಜೆಯ ನಕ್ಷತ್ರ, ಮಾರ್ನಿಂಗ್ ಸ್ಟಾರ್ ಅಥವಾ ಈವ್ನಿಂಗ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂಥ ಗ್ರಹ ಯಾವುದು ಅಂತ ಕೇಳಿದರೆ, ಈ ಗ್ರಹದ ಒಂದು ಸ್ಪೆಷಲ್ ಲೆನ್ಸ್ ಅಂತಂದರೆ ಹಿಮ್ಮುಖವಾಗಿ ಚಲನೆ ಮಾಡುತ್ತೆ. ಇದು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ. ಇಂಪಾರ್ಟೆಂಟ್. ಪಶ್ಚಿಮದಲ್ಲಿ ಸೂರ್ಯ ಕಾಣುವಂಥ ಗ್ರಹ ಆಗಿರುತ್ತೆ. ಹಿಮ್ಮುಖ ಚಲನೆ ಗ್ರಹ ಆಗಿರುತ್ತೆ. ಅತ್ಯಂತ ಹೀಟ್ ಗ್ರಹ ಆಗಿರುತ್ತೆ, ಅಂದರೆ ಹಾಟೆಸ್ಟ್ ಗ್ರಹ ಆಗಿರುತ್ತೆ. ಯಾವುದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ಶುಕ್ರ ಅಂತ ಬರಿತೀರಿ ಅಂತ ಗೊತ್ತು. ಹಾಗಾಗಿಂದ ನಾನು ಮುಂದಿನ ಪ್ರಶ್ನೆಯನ್ನು ಗುರುತಿಸ್ತೀನಿ. ಈ ಕೆಳಕಂಡಗಳಲ್ಲಿ ಯಾವುದು ಕಬ್ಬಿಣದ ಅದರಲ್ಲ ಅಂತ ಕೇಳಿದರೆ, ಹೆಮಾಟೈಟ್, ಮ್ಯಾಗ್ನಟೈಟ್, ಲಿಮೋರೈಟ್ ಮತ್ತು ಸಿಡಿರೈಟ್. ಸೊ ಇಂಪಾರ್ಟೆಂಟ್, ಕಬ್ಬಿಣದ ಅದಿರು ಯಾವುದಲ್ಲ ಅಂತ ಕೇಳಿದರೆ ಹಂಗೆ ನಾವು ಹೇಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಹೆಮಾಟೈಟ್, ಮ್ಯಾಗ್ನಟೈಟ್, ಲಿಮೋಟೈಟ್ ಮತ್ತು ಸಿಡಿರೈಟ್. ಸೊ ಕಬ್ಬಿಣ ಅದಿರಿಗೆ ಸಂಬಂಧಪಟ್ಟಿರೋಂಥ ಆಗಿರ್ತವೆ. ಹಾಗಾದರೆ ನಿಮಗೆ ಮೆಲೋಕೈಟ್ಸ್ ಆಗಿರಲ್ಲ ಅನ್ನೋದು ನಿಮಗೆ ಆನ್ಸರ್ ಗೊತ್ತಾಯಿತು. ಹಾಗಾಗಿಂದ ನೀವೇ ಆನ್ಸರನ್ನು ಹೇಳ್ಬೋದು ಈ ಥರ ಬಾಯಲ್ಲಿದ್ದರೆ, ಕಲ್ಕೊಬಿಡಿ ಅಂತ. ನೆಕ್ಸ್ಟ್, ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಕಂಡುಹಿಡಿದಂಥ ಮೊದಲ ವಿಜ್ಞಾನಿ ಯಾರು ಅಂತೇಳಿ. ಸೊ ಸೂರ್ಯ ಕೇಂದ್ರ ಸಿದ್ಧಾಂತ ಮತ್ತು ಭೂಮಿ ಕೇಂದ್ರ ಸಿದ್ಧಾಂತ ಹೇಳಿ 2 ಬರ್ತವೆ ನಿಮಗೆ ಇಂಪಾರ್ಟೆಂಟು. ಭೂಮಿ ಕೇಂದ್ರ ಸಿದ್ಧಾಂತ ಮತ್ತು ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ. ಸೂರ್ಯ ಕೇಂದ್ರ ಸಿದ್ಧಾಂತ ಅಂದರೆ ಸೂರ್ಯನನ್ನು ತಿರುಗಂಥದ್ದು, ಸುತ್ತಿ ಬರೋಂಥದ್ದು. ಭೂಮಿ ಕೇಂದ್ರ ಸಿದ್ಧಾಂತ ಅಂದರೆ ಭೂಮಿಯನ್ನು ಸೂರ್ಯ ಸುತ್ತುತ್ತೆ ಅನ್ನೋ ಅರ್ಥ. ಮೊದಲಿಗೆ ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದ್ರು ಹೀಬ್ರೋಗಳು ಇವರೆಲ್ಲ. ಬಟ್ ಆಮೇಲೆ ನಿಮಗೆ ಕೋಪರ್ನಿಕಸ್ ಇವರೆಲ್ಲ ಬಂದವರು, ನಿಕೋಲಸ್ ಕೋಪರ್ನಿಕಸ್ ಇವರೆಲ್ಲ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದರು. ಮೊದಲಿಗೆ ಮಂಡಿಸಿದವನು ಯಾರು? ನಿಕೋಲಸ್ ಕೋಪರ್ನಿಕಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಆನ್ಸರ್ ಹೇಳಿದ್ರಿಂದ ನಾವೇನು ಮಾಡ್ಬೋದು, ಒಂದು ಸರಿ ಆನ್ಸರ್ ಚೆಕ್ಔಟ್ ಮಾಡ್ಬೋದು. ಸೊ ನಿಕೋಲಸ್ ಕೋಪರ್ನಿಕಸ್ ಸಂಬಂಧಪಟ್ಟಿರೋದು ಯಾರು ಅಂದರೆ ಪೋಲೆಂಡಿಗೆ ಸಂಬಂಧಪಟ್ಟಿರೋನು. ಇವನು ಗಲ್ಲು ಶಿಕ್ಷೆಗೆ ಕೂಡ ಒಳಗಾಗ್ತಾನೆ. ಸೌರ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದ್ರಿಂದ ಹೀಬ್ರೋಗಳು ಮತ್ತು ಚರ್ಚ್ಗಳಿಗೆ ಪುರೋಹಿತಶಾಹಿಗಳ ವಿರೋಧವಾಗಿ ಹೇಳಿದ ಅಂಥೇಳಿ. ಸೊ ಇದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸ್ತಾನೆ ಇವನು. ಹಾಗಾಗಿ ಇವನು ಮೊದಲ ವ್ಯಕ್ತಿಯಾಗಿದ್ದಾನೆ, ಗ್ರೇಟ್ ಅಂತ ಹೇಳ್ಬೋದು. ಸೌರ ಕೇಂದ್ರ ಸಿದ್ಧಾಂತವನ್ನು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅನ್ನೋದು ಸತ್ಯವನ್ನು ತಿಳಿಸ್ಕೊಟ್ಟಂಥ ಮಹನೀಯ ಇವನನ್ನು ನೆನ್ಪಿಟ್ಕೊಳ್ಳಿ.
ಮುಂದಿನ ಪ್ರಶ್ನೆ, ಅರೇಬಿಕಾ ಮತ್ತು ರೋಬೋಸ್ಟಾ ಇದು ಮುಖ್ಯ ವೈವಿಧ್ಯ ಆಗಿದೆ ಯಾವುದು? ಟೀದ, ಹತ್ತಿದ, ರೇಷ್ಮೆದ, ಕಾಫಿದ ಅಂತ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್, ತುಂಬ ಸರಿ ರಿಪೀಟ್ ಆಗುತ್ತೆ ಈ ಕ್ವಶನ್ಸು. ಸೊ ಕರ್ನಾಟಕದ ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವಂಥ ನಾಡಾಗಿದೆ. ಸೊ ಹಂಗಾದ್ರಿಂದ ಇದರಲ್ಲಿ ಇಂಪಾರ್ಟೆಂಟ್ ನಮಗೆ ಬರೋಂಥದ್ದು ಸೊ ಮತ್ತೊಂದು ಯಾವುದು? ಅರೇಬಿಕಾ ಕಾಫಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ರೋಬಸ್ಟಿಕಾ ಇಂಪಾರ್ಟೆಂಟ್. ಇನ್ನೊಂದು ಸೊ ಲೈಬೀರಿಕಾ ಇಂಪಾರ್ಟೆಂಟ್. ಮೂರನೇದು ಲೈಬೀರಿಕಾ ಆ್ಯಂಡ್ ಎಕ್ಸೆಲ್ಸಾ ಅಂತೇಳಿ ಬರುತ್ತೆ. 4 ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವನ್ನ ನೋಟ್ ಮಾಡ್ಕೊಳ್ಳಿ. ಇವು ಕಾಪಿ ಇದು ಪದೇ ನಿಮಗೆ ಎಕ್ಸಾಮಿಗೆ ಕೇಳೋಂಥದ್ದು ಆಗಿರುತ್ತೆ. 4 ಕಲ್ತ್ಕೊಳ್ಳಿ. ಇದರಲ್ಲಿ ಯಾವುದಲ್ಲ ಏನು ಅಂತ ಕೇಳ್ತಿರ್ತಾರೆ ಕ್ವಶನ್ಸು. ಹಂಗೆ 4 ಕಲಿಯೋದು ಸೂಕ್ತ, ಇಂಪಾರ್ಟೆಂಟ್. ನೆಕ್ಸ್ಟ್, ಬದ್ರಿನಾಥ ಯಾವ ನದಿಯ ದಂಡೆಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಬದ್ರಿನಾಥ ನದಿಯ ದಂಡೆ ಮೇಲೆ ಯಾವ ಸಿಟಿ ಇದೆ ಅಂತ ಕೇಳಿದರೆ ಮಂದಾಕಿನಿ, ಸಟ್ಲೇಜ್, ಅಲಕಾನಂದ, ಬ್ರಹ್ಮಪುತ್ರ ಅಂಥೇಳಿ. ಸೊ ಬದ್ರಿನಾಥ ಯಾವ ನದಿಯ ದಂಡೆ ಮೇಲಿದೆ ಅಂತೇಳಿ ಕೇಳಿದ್ರಿಂದ ನೀವು ಕ್ವಶನ್ಸನ್ನು ಬರಿಬೋದು. ಆಲ್ರೆಡಿ ನಿಮಗೆ ಇದು ಒಂದು ಸರಿ ಬಂದೋಗಿದೆ ಕ್ವಶನ್ಸು. ಇಂಪಾರ್ಟೆಂಟ್ ನಿಮಗೆ ಅಲಕಾನಂದ ಆಗಿರುತ್ತೆ ಆನ್ಸರು. ಸೊ ನೀವು ಇದು ಉತ್ತರಾಖಂಡ್ ಜಿಲ್ಲೆಯಲ್ಲಿ ಬರೋಂಥದ್ದು ಬದ್ರಿನಾಥ, ಕೇದಾರನಾಥ ಇವೆಲ್ಲ ಬರೋಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಅತ್ಯಂತ ಕಡಿಮೆ ವೆಚ್ಚದಾಯಕವಾಗಿರೋಂಥ ಸಾರಿಗೆ ಯಾವುದಂತ ಕೇಳಿದ್ದಾರೆ. ರಸ್ತೆ ಸಾರಿಗೆನ, ಜಲ ಸಾರಿಗೆನ, ವಾಯು ಸಾರಿಗೆನ ಅಂತ ಕೇಳಿದ್ದಾರೆ. ಸೊ ನಂಬರ್ 1 ನಿಮಗೆ ಜಲ ಸಾರಿಗೆ ಅತ್ಯಂತ ಕಡಿಮೆ ವೆಚ್ಚದ್ದಾಗಿರುತ್ತೆ. 2ನೇದು ರೈಲು ಸಾರಿಗೆ ಆಗಿರುತ್ತೆ. 3ನೇದು ರಸ್ತೆ ಸಾರಿಗೆ ಆಗಿರುತ್ತೆ. 4ನೇದು ವಾಯು ಸಾರಿಗೆ ಆಗಿರುತ್ತೆ. ಸೊ ಇದನ್ನು ನೀವು ನೋಟ್ ಮಾಡ್ಕೊಂಡು ಬರೀರಿ. ಸೊ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಅಂಥೇಳಿ ನಾವು ಒಂದು ಫೌಂಡೇಶನ್ಸ್ ಕೋರ್ಸಾಗಿ PSI, PC ಮತ್ತು ಇವುಗಳನ್ನು ಬಿಡಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ದಿನಕ್ಕೆ 50 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಿದ್ದೀವಿ. ಸೊ ಯಾವಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಸಪ್ರೇಟಾಗಿ ನಿಮಗೆ ಸ್ಟಡಿ ಕಿಟ್ಸ್ ಆಗಿ ಕೊಟ್ಟು ಮತ್ತೆ ಸ್ಟಡಿ ಮಾಡ್ತಿದ್ದೀವಿ. ಮತ್ತು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇದನ್ನು ಮಾಡ್ತಿದ್ದೀವಿ. ಸೊ ಫೇಸ್ಬುಕ್ ಲೈಕ್ ಮಾಡಿದವ್ರು ಮಾಡಿ, ಇಲ್ಲಾಂದರೆ ನೀವು ಟೆಲಿಗ್ರಾಮರ ಜಾಯ್ನ್ ಆಗಿರೋ, ವಾಟ್ಸಪ್ಪರ ಜಾಯ್ನ್ ಆಗಿ. ಸೊ ವೆರಿ ಇಂಪಾರ್ಟೆಂಟ್, ನಿಮಗೆ ಏನೋ ಗೊತ್ತಾಗಿದ್ದರೆ ಯಾವುದಾದ್ರು ವಾಟ್ಸಪ್ ನಂಬರ್ಗೆ 7812926702 ನಂಬರಿಗೆ ಇದು ಮಾಡಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ಸ್ ಮಾಡಿ. ನೀವು ಶೇರ್ ಮತ್ತು ಸಬ್ಸ್ಕ್ರೈಬ್ಸ್ ಮಾಡಿದರೆ ಮಾತ್ರ ನಮಗೆ ಇಷ್ಟ ಬರುತ್ತೆ ಏನು ಮಾಡೋಕ್ಕೆ, ವೀಡಿಯೋಸ್ಗಳನ್ನು ಹೆಚ್ಚು ಪ್ರಾಪರ್ಟೀಸ್ಗಳು ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ಸ್ ಮಾಡಿ. ಅಚೀವರ್ಸ್ ಅಕಾಡೆಮಿಯನ್ನು ಬೆಂಬಲಿಸಿದರೆ ನಿಮಗೆ ಹೆಚ್ಚು ಲೆಕ್ಚರ್ಸ್ ಬಂದು ಕ್ಲಾಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.